ಇವಾಗ ಸದ್ಯಕ್ಕೆ ಸುಂಕದಕಟ್ಟೆ ಬ್ರಾಂಚಲ್ಲಿ ಮಾತ್ರ ಸಿಗುತ್ತೆ. ವೆಲ್ಕಮ್ ಟು ಸಂಕಲ್ಪ ಸಿಲ್ವರ್ ಜ್ಯುವೆಲ್ರಿ ಸುಂಕದಕಟ್ಟೆ. ನೋಡಿ ವಿಡಿಯೋ ನೋಡೋರು ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಈ ಥರ ಮೋಸ ಮಾಡ್ತಾ ಇರ್ತಾಳೆ ಈ ಹುಡುಗಿ. ನಮಸ್ತೆ. ಹಿಂಗೆ ಇದ್ದೀನಮ್ಮ, ಚೆನ್ನಾಗಿದ್ದೀನಿ. ಮೊನ್ನೆನೂ ಹಿಂಗೆ ಇದ್ದೆ, ನಿನ್ನೆನೂ ಹಿಂಗೆ ಇದ್ದೀನಿ, ಇವತ್ತು ಕೂಡ ಹಿಂಗೆ ಇದ್ದೀನಿ. ಸ್ಪೆಷಲ್ ಸ್ವೀಟ್ ಬಾಕ್ಸ್ ಎಲ್ಲ ಕೊಟ್ಟಿದ್ದೀನಲ್ವಾ? ವ್ಯೂವರ್ಸ್ಗೂ ಕೊಡೋಣ. ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ಯಾ ನೀನು? ಸ್ಟಾರ್ಟ್ ಮಾಡಿದ ಕೂಡಲೇ ಏನು ಕೊಡೋಣ? ನಮಸ್ಕಾರ. ವೆಲ್ಕಮ್ ಟು ಸಂಕಲ್ಪ ಸಿಲ್ವರ್ ಜ್ಯುವೆಲ್ರಿ ಸುಂಕದಕಟ್ಟೆಗೆ ಯಾವಾಗ ಓಪನ್ ಅಂತ ತುಂಬ ಜನ ಕೇಳಿ ಸಾಕಾಗೋಗಿತ್ತು ಅನಿಸುತ್ತೆ ನಿಮಗೆಲ್ಲ. ಸೊ ಓಪನ್ ಮಾಡಿಬಿಟ್ಟಿದ್ದೀವಿ 10ನೇ ತಾರೀಕು. ಇವತ್ತು 2ನೇ ದಿನ ಓಪನ್ ಮಾಡಿ. ಸೊ ಇವಾಗ ಸ್ವಲ್ಪ ಫ್ರೀ ಆಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಕಂಗ್ರ್ಯಾಚುಲೇಷನ್ಸ್ ಸರ್, ತುಂಬ ಚೆನ್ನಾಗಿದೆ ಸ್ಟೋರ್ ಅಂತೂ. ತುಂಬಾ ಐಟಮ್ಸ್, ಇಷ್ಟು ಐಟಮ್ಸ್ ಯಾವ ಸ್ಟೋರಲ್ಲೂ ಇಲ್ಲ ಅನ್ಸುತ್ತಲ್ಲ. ಈ ಸೈಜು ಯಾವ ಸ್ಟೋರು ಇಲ್ಲ, ಇಷ್ಟು ಐಟಮ್ಸು ಯಾವ ಸ್ಟೋರಲ್ಲೂ ಇಲ್ಲ. ಆ್ಯಂಡ್ ವೆರಿ ಸ್ಪೆಷಲ್ ಏನಂದರೆ, ಇಲ್ಲಿ ಮಧ್ಯಾಹ್ನ ಒಂದು 4 ಗಂಟೆ 5 ಗಂಟೆ ತನಕ ನಾನಿರ್ತೀನಿ. ಸೊ ನಾವು ನಿಮ್ಮ ಹತ್ರ ಮಾತಾಡಬೇಕು ಅಂದರೆ ಇಲ್ಲಿಗೆ ಬರಬೇಕು? ಹೌದು, ಯಾಕಂದರೆ ಒಳಗಡೆ ಆಫೀಸ್ ರೂಮ್ ಕೂಡ ಮಾಡ್ಕೊಂಡಿದ್ದೀವಿ, ವರ್ಕ್ಶಾಪ್ ಕೂಡ ಮಾಡ್ತಾಯಿದ್ದೀವಿ. ಇನ್ನು ಸ್ವಲ್ಪ ಟೈಮ್ ಆಗುತ್ತೆ. ಎಲ್ಲ ಇಲ್ಲೇ ಮೇಯ್ನ್ ಮಾಡ್ತಾ ಇರೋದ್ರಿಂದ ಮ್ಯಾಕ್ಸಿಮಮ್ ನಾನು ಇಲ್ಲೇ ಇರ್ತೀನಿ. ತುಂಬಾ ಐಟಮ್ಸ್ ಇದೆ, ಇಲ್ಲಿಂದ ಲಾಸ್ಟ್ವರೆಗೂ ಇಟ್ಟಿದ್ದಾರೆ. ಎಲ್ಲ ಟ್ರೇಗಲ್ಲಿ ಇರೋದೆಲ್ಲ ಇಟ್ಟಿದ್ದಾರೆ ಅನ್ಸುತ್ತೆ. ಎಲ್ಲ ಬರೀ ಒಂದು ಸತಿ ಕ್ಲೀನಾಗಿ ಒಂದೊಂದೇ ತೋರಿಸ್ಕೊಂಬಿಡಮ್ಮ. ಪ್ರೈಸಸ್ ಹೇಳೋಕ್ಕಾಗಲ್ಲ, ಒಂದೊಂದು ಪ್ರೈಸಸ್ ಎಷ್ಟು 2 ಗಂಟೆ ಆಗುತ್ತೋ 3 ಗಂಟೆ ಆಗುತ್ತೋ ವಿಡಿಯೋ ಗೊತ್ತಿಲ್ಲ. ಸೊ ಪ್ರೈಸಸ್ ಬೇಕು ಅಂದರೆ ಸಪ್ರೇಟಾಗಿ ನಾವು ಕ್ಯಾಟಗಿರಿ ವೈಸು ಮಾಡೋಣ, ಇನ್ನೊಂದು ವಿಡಿಯೋ ಮಾಡೋಣ, ಈ ವಾರದಲ್ಲೇ ಮಾಡೋಣ. ಇವಾಗ ಸದ್ಯಕ್ಕೆ ಏನೇನಿದೆ ಎಲ್ಲ ತೋರಿಸ್ಬಿಡು. ಆಮೇಲೆ ಯಾರಿಗಾದರೂ ಇದು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀವಿ. ಆಲ್ಮೋಸ್ಟ್ ಎಲ್ಲರಿಗೆ ಕಳಿಸಿದ್ದೀನಿ ಅನಿಸುತ್ತೆ. ಗ್ರೂಪ್ಸಲ್ಲಿ ಕೂಡ ಶೇರ್ ಮಾಡಿದ್ದೀವಿ. ಸುಂಕದಕಟ್ಟೆ ನಂಬರ್ ಸಪ್ರೇಟಾಗಿರುತ್ತೆ. ಆ ನಂಬರಿಗೆ ಫೋಟೋಸ್ ಕಳಿಸಿ ಪ್ರೈಸು ಅದೆಲ್ಲ ಡೀಟೇಲ್ಸು ನಮ್ಮ ಸ್ಟಾಫ್ ಕಳಿಸ್ಕೊಡ್ತಾರೆ. ಸೊ ನೀವು ಡೈರೆಕ್ಟಾಗಿ ಬುಕ್ ಮಾಡ್ಕೋಬೋದು. ಓಕೆ ಸರ್. ಸೊ ಆಲ್ರೆಡಿ ಇರೋ ಸ್ಟೋರ್ಗೆ ಇಲ್ಲಿರೋ ಸ್ಟೋರ್ಸ್ಗೆ ಏನು ವ್ಯತ್ಯಾಸ ಅಂತೀರಾ? ಏನು ವ್ಯತ್ಯಾಸ ಇರುತ್ತೆ? ಸೈಜ್ ದೊಡ್ಡದು, ಲೈಟಿಂಗ್ ಜಾಸ್ತಿ ಇದೆ. ಬೇಕಂದರೆ ಸರ್ ಲೈಟ್ ಆಫ್ ಮಾಡಿ ಅಂದರೆ ಆಫ್ ಮಾಡಿಕೊಡ್ತೀವಿ, ಹಂಗೇನೂ ನೋಡ್ಕೋಬೋದು. ಇನ್ನೇನು ಡಿಫ್ರೆನ್ಸ್ ಇರಬೇಕು ಅಷ್ಟೇ, ಏನೂ ಡಿಫ್ರೆನ್ಸ್ ಇಲ್ಲ. ಪ್ರೈಸ್ ನೀವು ಎಲ್ಲಿ ಬೇಕಾದರೂ ಹೋಗಿ, ನೀವು ಅವಿನಿ ರೋಡಿಗೆ ಹೋದರೂ ಒಂದೇ ಪ್ರೈಸ್ ಇರುತ್ತೆ, ಮಲ್ಲೇಶ್ವರಂ ಹೋದರೂ ಒಂದೇ ಪ್ರೈಸ್ ಇರುತ್ತೆ, ಬೆಂಗಳೂರಿಂದ ಬಂದರೂ ಒಂದೇ ಪ್ರೈಸ್ ಇರುತ್ತೆ, ಬ್ಯಾಂಕಾಕಿಂದ ಬಂದರೂ ಒಂದೇ ಪ್ರೈಸ್ ಇರುತ್ತೆ. ಏನೂ ಡಿಫ್ರೆನ್ಸ್ ಇರಲ್ಲ. ನಮಗಿದ್ದಾರೆ, ಅಲ್ಲಿ ಕೂಡ ಕಸ್ಟಮರ್ಸ್ ಇದ್ದಾರೆ. ಇದ್ದಾರೆ. ಎಲ್ಲಿ ಇಲ್ಲ, ಸಮುದ್ರದಲ್ಲಿಲ್ಲ, ಬಂಗಾಳಾಖಾತಂ ಅದರಲ್ಲಿಲ್ಲ. ನೋಡಿ ಡಿಸೈನ್ಸ್ ನಾನು ತೋರಿಸೋದು ಏನಿಲ್ಲ, ನೀವು ಸುಮ್ಮನೆ ಹಿಂಗೆ ಇಟ್ಕೊಂಡು ಇಡ್ತೀನಿ ಅಂತೆ. ಡಿಫ್ರೆಂಟ್ ಎಲ್ಲನೂ ಹೊಸ ಅಂಗಡಿ ಮಾಡಬೇಕಂದ್ರೆ ಹೊಸ ಡಿಸೈನ್ಸ್ ಕೊಡಬೇಕಲ್ವಾ? ಏನಾದರೂ ಸ್ಪೆಷಲ್ ಇದೆಯಾ ಅಂದರೆ ಏನು ಸ್ಪೆಷಲ್ ಇಲ್ಲ ಅಂದ್ರಿ. ಅದೇ ತೋರಿಸಿ ಅಂತ ಹೇಳಿದ್ನಲ್ವಾ. ಇದೆಲ್ಲ ಕೂಡ ಸ್ಪೆಷಲೇ. ಇದು ಫಸ್ಟ್ ಟೈಮು, ಇದುವರೆಗೂ ಇದ್ದಿಲ್ಲ ಈ ಬಳೆ. ನೋಡ್ಕೊ, ಎಲ್ಲ ಕಲರ್ಸ್ ಇದ್ದಾವೆ, ತುಂಬ ಯುನಿಕ್ ಬಳೆಗಳಿವು. ಡಿಫ್ರೆಂಟ್ ಡಿಸೈನ್ ಇದೆ. ಓಕೆ ಆಯಿತಾ? ಪ್ರೈಸ್ ರೇಂಜ್ ಹೇಳ್ತೀನಿ. ಪ್ರೈಸ್ ಒಂದೊಂದು ಹೇಳೋಕ್ಕಾಗಲ್ಲ. ಚಿಕ್ಕದು ಬಂದು 9000, ಆಮೇಲೆ 8600. ಇದು ಡಬಲ್ ಇರೋದ್ರಿಂದ, ಅಗಲ ಜಾಸ್ತಿ ಇರೋದ್ರಿಂದ ಇದು 12100. ಇದು ಕೂಡ ಆಲ್ಮೋಸ್ಟ್ ಅಷ್ಟೇ ಬರುತ್ತೆ, 11200 ಏನಿದೆ. ಆವ್ರೇಜ್ 8000ಇಂದ 12000 13000 ತನಕ ಇದೆ. ಓಕೆ, ಇದು ಡಿಫ್ರೆಂಟ್ ಹೊಸ ಕಲೆಕ್ಷನ್. ಇದು ಈ ಥರದ್ದು ಆಲ್ರೆಡಿ ನೋಡಿರ್ತಾರೆ, ಬಟ್ ಈ ಡಿಸೈನ್ಸ್ ನೋಡಿರಲ್ಲ. ಇದು ಬೇರೆ ಡಿಸೈನ್ ಇದೆ. ಇದು ಮತ್ತೆ ಹೊಸ ಸ್ಟಾಕ್ ಬಂದಿದೆ, ಜಾಸ್ತಿ ಇಲ್ಲ, ಸ್ವಲ್ಪನೇ ಇದೆ. ಇದೆಲ್ಲ ನಾರ್ಮಲ್ಲು. ಇದೊಂದು ತೋರಿಸ್ತೀನಿ ಮಾತ್ರ, ಇದೊಂದು ಮಾತ್ರ ನಾನು ತೋರಿಸ್ತೀನಿ. ಇಷ್ಟು ದಪ್ಪ ಇದೆಯಲ್ವಾ? ಎಷ್ಟು ವೆಯ್ಟ್ ಇದೆ ಅಂದಾಜು? ಗೆಸ್.
ಒಂದು ಬ್ಯಾಂಗಲ್ ಒಂದು 20ಇಂದ 30 ಗ್ರಾಮ್ಸ್ ಇರುತ್ತೆ. 20ಇಂದ 30 ಗ್ರಾಮ್ಸಾ? ಓಕೆ, ಎಕ್ಸಾಕ್ಟ್ಲಿ 21 ಗ್ರಾಮ್ಸ್. 1 ಗ್ರಾಮ ಎಲ್ಲ ಸೇರಿದ ಒಂದು ಎರಡು ಸೇರಿ 42.5. ನೋಡಿದ್ರಾ ಎಷ್ಟು ಕರೆಕ್ಟಾಗಿ ಹೇಳಿದ್ದೀನಿ? ಲಾಸ್ಟ್ ವಿಡಿಯೋದಲ್ಲಿ ಎಷ್ಟಿದ್ದಾವೆ ಅಂತ ಗೆಸ್ ಮಾಡಿದರೆ ಏನೋ ಕೊಡ್ತೀನಿ ಅಂತ ಹೇಳಿದೆಯಲ್ವಾ, ಏನು ಕೊಟ್ಟಿದೆಯಾ? ಪಾಪ ಅವ್ರು ಯಾರೋ ಚೆಕ್ ಮಾಡ್ಕೊಂಡು ಮಾಡಿದ್ದಾರೆ. ಸ್ಟೋರಿಗೆ ಬಂದರೆ ನಾನು 10% ಡಿಸ್ಕೌಂಟ್ ಕೊಡ್ತೀನಿ. ಓಹ್, ಸ್ಟೋರ್ಗೆ ಬರಬೇಕಾ? ಸ್ಟೋರಿಗೆ ಬರಬೇಕು. ಮೇರೆ ಕಾಮೆಂಟ್ ಅಲ್ಲ. ನೋಡಿ ವಿಡಿಯೋ ನೋಡೋರು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಈ ಥರ ಮೋಸ ಮಾಡ್ತಾ ಇರ್ತಾಳೆ ಈ ಹುಡುಗಿ. ಸ್ಟೋರಿಗೆ ಬರಬೇಕಪ್ಪ. ಸ್ಟೋರಿಗೆ ಬಂದರೆ ಓಕೆನಾ? ಇದೆಲ್ಲ ರೆಗ್ಯುಲರ್ ಡಿಸೈನ್ಸೇ, ಎಲ್ಲ ಸೈಜಸ್ಸು ಸಿಗುತ್ತೆ ಇಲ್ಲಿ. ಸ್ಟೋರಿಗೆ ಬಂದರೆ ನಮಗೂ ಒಂದು ಸ್ವಲ್ಪ ವಿಸಿಟ್ ಮಾಡಿದ್ದಾರೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇದೆಲ್ಲ ನಕಾಶ್ ಬ್ಯಾಂಗಲ್ಸು, ಇದೆಲ್ಲ ರೆಗ್ಯುಲರ್ ಐಟಮ್. ಇದನ್ನೇನು ತೋರಿಸ್ತೀಯ ಬಿಡಮ್ಮ? ಇದೆಲ್ಲ ರೆಗ್ಯುಲರೇ, ಬಟ್ ರೆಗ್ಯುಲರ್ ಫಾಸ್ಟ್ ಮೂಮೆಂಟು ತುಂಬ ಹೋಗ್ತಾನೆ ಇರುತ್ತೆ ಇದೆಲ್ಲ. ಸೊ ಇದು ಕಂಟಿನ್ಯೂ, ಇದು ಇದ್ದೇ ಇರುತ್ತೆ, ಯಾವಾಗಲೂ ಇದ್ದೇ ಇರುತ್ತೆ. ಇದನ್ನು ಸಪ್ರೇಟಾಗಿ ಏನು ತೋರಿಸೋ ಅವಶ್ಯಕತೆ ಏನು ಇರಲ್ಲ. ಒಂದು ಸತಿ ತೋರಿಸ್ಬಿಡ್ಬೇಕು, ಯಾರು ಬೇಕಂದರೆ ಒಂದು ಸ್ಕ್ರೀನ್ಶಾಟು ಮಾಡ್ಕೊಳ್ಳಿ. ಓಕೆ. ಆಮೇಲೆ ಇದು ಹ್ಯಾಂಡ್ ಕಟಿಂಗ್ ಬ್ಯಾಂಗಲ್ಸ್ ಅಂತೂ ತುಂಬ ಕಲೆಕ್ಷನ್ ಇದೆ ಇಲ್ಲಿ. ಓಕೆ, ಕೊಡ್ತೀವಿ. ಒಂದೊಂದು ಕೊಡಲ್ಲ, ಎರಡೆರಡು ಕೊಡ್ತೀವಿ. ಹೇಗಿದೆ ಸರ್ ಸೇಲ್ಸ್ ಆಗಿರಲಿ, ಕಸ್ಟಮರ್ಸ್ ಆಗಿರಲಿ? ತುಂಬ ಚೆನ್ನಾಗಿದೆ. ರೆಸ್ಪಾನ್ಸ್ ಅಂತೂ ನಾವು ಓಪನ್ ಮಾಡಿರೋ ದಿನ ಅಂತೂ ನಮಗೆ ನಿಂತ್ಕೊಳ್ಳೋಕ್ಕೂ ಟೈಮ್ ಸಿಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಅದು ಬೇರೆ ಅಕ್ಷಯ ತೃತೀಯ ದಿನ ನಾವು ಗೋಲ್ಡ್ ಆಫರ್ ಬೇರೆ ಇಟ್ಟಿದ್ವು ಅಲ್ವಾ, ಅದರಿಂದ ತುಂಬ ಜನ ಬಂದಿದ್ದರು. ಸೊ ಗೋಲ್ಡ್ ಆಫರು ಇವತ್ತು ಸಂಡೇ. ಇದರಲ್ಲಿ ಹೇಳಿ ಕೂಡ ಏನು ಪ್ರಯೋಜನ ಇಲ್ಲ. ಮತ್ತು ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೋಲ್ಡ್ ಆಫರ್ ಇಡೋಣ. ನೋಡೋಣ, ಬೈ ಚಾನ್ಸ್ ಇನ್ನೇನಾದರೂ ಹೆಚ್ಚು ಕಡಿಮೆ ಆಗ್ಬೋದು, ಜಾಸ್ತಿ ಆದರೆ ಜಾಸ್ತಿ ಆಗ್ಬೋದು. ಆವತ್ತು ಆ ಟೈಮಲ್ಲಿ ಏನು ಪ್ರೈಸಸ್ಸು, ನಮ್ಮ ಹತ್ರ ಏನು ಸ್ಟಾಕು, ಇದೆಲ್ಲ ಚೆಕ್ ಮಾಡಿಕೊಂಡು ಮಾಡ್ತೀವಿ. ಓಕೆ. ಎಲ್ಲ ನೋಡಿಸಿರೋದು ಆಲ್ರೆಡಿ ಈ ಥರ ತುಂಬ ನೋಡಿದ್ದಾರೆ. ಡಿಫ್ರೆಂಟ್ ಅಂದರೆ ಇಲ್ಲಿದೆ ಹೊಸದು. ನಾನು ಹೇಳ್ತೀನಿ, ಅದನ್ನು ತೋರಿಸ್ಕೊಂಡು. ಇದು ಹೊಸ ಡಿಸೈನ್. ಇದುವರೆಗೂ ನೀವು ತೋರಿಸಲೇ ಇಲ್ಲ ಯಾರಿಗೂ ಕೂಡ, ನಾವೇ ತೋರಿಸ್ಲಿಲ್ಲ. ಇದು ಹೊಸದು ಕಡ. ಆಮೇಲೆ ಇದಂತೂ ಡಿಫ್ರೆಂಟು ಕಡ. ಇದು ಕ್ಲೋಸ್ ಸೆಟ್ಟಿಂಗು, ಡೈಮಂಡ್ ಫಿನಿಶಿಂಗ್ ಇದು. ಓಕೆ. ಆಮೇಲೆ ಸೇಮ್ ಬ್ಯಾಂಗಲು ಫಸ್ಟ್ ನೋಡಿದ್ರಲ್ವಾ, ಯುನಿಕ್ ಬ್ಯಾಂಗಲ್ಸು, ಅದು ಸಿಲ್ವರ್ ಕಲರಲ್ಲೂ ಇದೆ, ಗೋಲ್ಡ್ ಕಲರಲ್ಲೂ ಇದೆ. ಯಾವ್ದು ಬೇಕಾದರೂ ಸಿಗುತ್ತೆ. ಹೌದು. ಆಮೇಲೆ ಇಲ್ಲಿಗೆ ಬಂದರೆ ಇನ್ನೊಂದು ಸ್ಪೆಷಲ್ ಐಟಮ್ ತೋರಿಸ್ತೀನಿ. ಕ್ಲೋಸ್ ಸೆಟ್ಟಿಂಗ್ ಡೈಮಂಡ್ ಫಿನಿಶಿಂಗ್ ವಾಲೆಗಳು. ಇದು 2 ವರ್ಷ ಹಿಂದೆ ನಾವು ಒಂದು 50 ಜೊತೆ ಮಾಡಿದ್ವಿ. ಒಂದು ಮ್ಯಾಕ್ಸಿಮಮ್ 1 ತಿಂಗಳ ಇತ್ತೇನೋ. ಆಮೇಲಿಂದ ಇದನ್ನು ಮಾಡೋಕ್ಕೆ ನಮ್ಮ ಕೈಲಿ ಆಗಲೇ ಇಲ್ಲ. ಇವಾಗ ಮಾಡಿದ್ವಿ. ಎಷ್ಟು ಸತಿ ಕೇಳಿದ್ದಾರೆ, 2 ವರ್ಷದಿಂದ ತುಂಬ ಜನ ಕೇಳಿದ್ದಾರೆ. ಫುಲ್ ಕಲೆಕ್ಷನ್ ಇಲ್ಲೇ ಇದೆ. ಯಾವುದು ಬೇರೆ ಬ್ರಾಂಚ್? ಇದು ಮಲ್ಲೇಶ್ವರಮಲ್ಲಿ ಸ್ವಲ್ಪ ಕಲಿಸಿದ್ವಿ, ಇನ್ನೂ ಅವಿನಿ ರೋಡ್ ಕಲಿಸಲಿಲ್ಲ. ಅದು ಗ್ಯಾರಂಟಿ ಇಲ್ಲ. ಯಾವಾಗಿರುತ್ತೋ ಗ್ಯಾರಂಟಿ ಹೇಳೋಕ್ಕಾಗಲ್ಲ ಎಷ್ಟು ದಿನ ಇರುತ್ತೆ ಅಂತ. ಒಂದು ಸತಿ ಕ್ಲೀನ್ ವಿಡಿಯೋ ಮಾಡ್ಕೊಂಬಿಡು. ತುಂಬ ವೆಯ್ಟಿಂಗ್ ಮಾಡ್ತಾ ಇರೋರು ಇದ್ದಾರೆ ಇದಕ್ಕೋಸ್ಕರ. ಏನು ಟ್ಯಾಗ್ ಕೂಡ ಆಗಲಿಲ್ಲ. ಎಷ್ಟು ನಿಮಗೆ ತೋರಿಸೋದಕ್ಕೆ ಅಂತಲೇ ಇಲ್ಲಿ ಇಟ್ಟಿದ್ದೀವಿ. ಅಂದಾಜು ಅಂದರೆ ಒಂದು 1500ರಿಂದ 2500 ಮಧ್ಯದಲ್ಲಿ ಬರ್ಬೋದು. ಯೂಶ್ವಲ್ ಬೇಬಿ ಬ್ಯಾಂಗಲ್ಸು ಇದು ಎಲ್ಲ ಆಲ್ರೆಡಿ ರಿಪೀಟೆಡ್. ಇದೆಲ್ಲ ಡಿಸೈನ್ಸ್ ಕೂಡ ರಿಪೀಟ್ ಆಗಿದ್ದಾವೆ. ಇದರಲ್ಲಿ ಸಮ್ ಡಿಸೈನ್ಸು ರಿಪೀಟ್ ಆಗಿರೋ ಇದ್ದಾವೆ, ಸಮ್ ಡಿಸೈನ್ಸು ಹೊಸದು ಇದ್ದಾವೆ. ಒಂದು ಸತಿ ಸ್ಕ್ರೀನ್ ಸ್ವಲ್ಪ 1-2 ಸೆಕೆಂಡ್ ಹಂಗೆ ಇಟ್ಟರೆ ಸ್ಕ್ರೀನ್ಶಾಟ್ ತಗೊತಾರೆ. ಓಕೆ, ಆಯಿತಾ? ಇದು ಅಷ್ಟೇ. ಇದರಲ್ಲಿ ತುಂಬ 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 ಹೊಸ ಡಿಸೈನ್ಸ್ ಇದ್ದಾವೆ. ಇದಂತೂ ಸೂಪರ್. ಇದು ಓಕೆ. ಆಮೇಲೆ ಇಲ್ಲಿ ಸರ್ ನಿಮ್ಗೊಂದು ಅಡ್ವಾಂಟೇಜ್ ಏನು, ಕಸ್ಟಮರ್ ಬಂದವರು ವಿಡಿಯೋಲ್ಲಿ ಅಷ್ಟು ತೋರಿಸ್ತೀರಾ, ಸ್ಟೋರಲ್ಲಿ ಇಲ್ಲ ಅನ್ನೋ ಅಂತ ಹೇಳಂಗೆ ಇಲ್ಲ ಅಂತ ಏನಿಲ್ಲ.
ಅವರು 6 ತಿಂಗಳಾದಮೇಲೆ ಇದೇ ವೀಡಿಯೋನ 6 ತಿಂಗಳಾದಮೇಲೆ ನೋಡಿ ಬಂದು ನಾವು ವೀಡಿಯೋನಲ್ಲಿ ನೋಡಿದ್ವಿ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಹಾಂ, ಈವನ್ ನಾವು ಶ್ಯೂರಿಟಿ ಕೊಡೋದು ಮ್ಯಾಕ್ಸಿಮಮ್ 10ರಿಂದ 15 ದಿನ ಅಷ್ಟೇ. ವಿಡಿಯೋ ನೋಡಬೇಕಾದ್ರೇ ನೀವು ಡೇಟ್ ನೋಡಿದ ಮೇಲೆ ಆಮೇಲೆ ವಿಡಿಯೋ ನೋಡಿ. 15 ದಿನ ಆಗೋಯ್ತು ಅಂದರೆ ನೋಡಲೇಬೇಡಿ. ಹಾಂ, ಸುಮ್ಮನೆ ನೀವು ನೋಡಿ ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ಆ ಯೂಟ್ಯೂಬ್ ಅವರಿಗೆ ಆ್ಯಡ್ಸ್ ಕೊಡೋದಕ್ಕೆ ಸಹಾಯ ಮಾಡೋಂಗೆ ಆಗುತ್ತೆ. ಹಾಂ, ಇದು ಫ್ರೆಶ್ ಐಟಮು, ಹೊಸ ಐಟಮು, ತುಂಬ ಇನ್ನೂ ಪಕ್ಕದಲ್ಲಿ ಕೂಡ ಇದ್ದಾವೆ. ಕ್ಲೀನಾಗಿ ತೋರಿಸಿ. ಇದು ಫ್ರೆಶ್ ಐಟಮು, ಇದುವರೆಗೂ ಇಲ್ಲ ಈ ಥರದ್ದು ಐಟಮ್ ನಮ್ಮ ಹತ್ರ ಇತ್ತು. ಅಂದರೆ ಈ ಡಿಸೈನ್ಸ್ ಬೇರೆ. ಹಾಂ, ಇವಾಗ ಸದ್ಯಕ್ಕೆ ಸುಂಕದಕಟ್ಟೆ ಬ್ರಾಂಚಲ್ಲಿ ಮಾತ್ರ ಸಿಗುತ್ತೆ. ಎಲ್ಲಿಂದ? ಶಿಪ್ಪಿಂಗ್ ನಮ್ಮದು ಸ್ಪೆಷಾಲಿಟಿ ಅದೇ ಅಲ್ವಾ. ಇವಾಗ ನೀವು ಎಲ್ಲಿ ನಿಮ್ಮ ಮನೇಲಿ ಕುಂತ್ಕೊಂಡು ನಮ್ಮ ಫೋನ್ ನಂಬರ್ ನಿಮ್ಮ ಹತ್ರ ಇದೆ ಅಂದರೆ ನೀವು ನಮ್ಮ ಅಂಗಡಿಯಲ್ಲಿ ಇದ್ದಂಗೆ ಅಂತ ಯಾವಾಗಿಂದ ಹೇಳ್ತಾ ಇದ್ದೀನಿ ನಾನು. ಸೊ ಅದೇ ಸೇಮ್, ನೀವು ಎಲ್ಲಿದ್ದರೂ ಕೂಡ ನಮ್ಮ ಶಾಪಲ್ಲಿ ಇದ್ದಂಗೆ. ನಿಮಗೇನು ಬೇಕು ನಮ್ಮ ಸ್ಟಾಫ್ ಇರ್ತಾರೆ, ಕಾಲ್ ಮಾಡಿ, ವಿಡಿಯೋ ಕಾಲ್ ಮಾಡಿ, ಫೋಟೋಸ್ ತೊಗೊಳ್ಳಿ, ಏನು ಬೇಕಾದರೂ ಮಾಡೋದಕ್ಕೆ ರೆಡಿಯಾಗಿರ್ತಾರೆ. ಸೊ ಇದು ತುಂಬ ಸಣ್ಣ ಜುಮ್ಕಿ ಇದು. ಹಾಂ, ಹೌದು. ಜಸ್ಟ್ 1250. ಈ ಟ್ರೇ ಎಲ್ಲ ಯಾವ್ದು ತೊಗೊಂಡ್ರು ಕೂಡ 1250 ಅಷ್ಟೇನಾ? ಏನಾದರೂ ಹೆಚ್ಚು ಕಡಿಮೆ ಇದೆಯಾ? ಹಾಂ, ಅಷ್ಟೇ. ಓಕೆ, ಮುಗೀತು. ಇದು ಆಯಿತಾ? ಚಾಂದ್ಬಾಲಿ ಇದೆಲ್ಲ ರೆಗ್ಯುಲರ್ ತುಂಬ ಸತಿ ತೋರಿಸಿದ್ದೀವಿ, ಎಲ್ಲರೂ ನೋಡಿದ್ದಾರೆ, ಬೈಕೋಬಾರ್ದು, ಎಲ್ಲ ತೋರಿಸ್ತಾ ಇರ್ತಾರೆ ಅಂತ. ಸೊ ಇದು ಕೂಡ ಆಲ್ಮೋಸ್ಟ್ ಕಾಮನ್. ಡಿಸೈನ್ಸ್ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು, ಬಟ್ ಈ ಪ್ಯಾಟರ್ನ್ ಅಂತೂ ಯಾವಾಗಲೂ ಇರುತ್ತೆ ನಮ್ಮ ಹತ್ರ. ಇದರದ್ದು ಪೆಂಡೆಂಟ್ ಕೂಡ ಇದೆ. ಇದರದ್ದು ಪೆಂಡೆಂಟ್ ಇಲ್ಲಿದೆ, ಒಂದೇ ಲಾಸ್ಟ್ ಎತ್ತಿಟ್ಟಿದ್ದೆ ಅವಾಗ ಬಂದವಾಗ, ಅದೇ ಸ್ಟಾಕೇ ಇದು. ಅವಾಗ 10 ಪೀಸ್ ರೆಡಿ ಮಾಡಿದ್ಮೇಲೆ ಸುಂಕದಕಟ್ಟೆಗೆ ಅಂತ ಎತ್ತಿಟ್ಟಿರೋದು 1 ಪೀಸ್ ಇಲ್ಲಿ ಬಂದಿದೆ. ಓಕೆ, ಇದು ಜುಮ್ಕಿ, ನಾನೇನು ಹೇಳಲ್ಲ ಅದ್ರ ಬಗ್ಗೆ. ಇಲ್ಲಿದೆ ನೋಡಿ, ಇದೆಲ್ಲ ಸ್ಪೆಷಲ್, ಕಂಪ್ಲೀಟ್ ಸ್ಪೆಷಲ್ ಐಟಮ್. 3D ಐಟಮ್, ಕುಂದನ್ ಆ್ಯಂಡ್ ಮೊಸನೈಟ್, ನಕಾಶ್ ಎಲ್ಲ ಮಿಕ್ಸ್ ಆಗಿ ಮಾಡಿರೋ ಐಟಮ್. ಯಾರಲ್ಲಿರೋ ದೇವರು? ವೆಂಕಟೇಶ್ವರ ಸ್ವಾಮಿನೇನಾ? ಆಯ್ತು. ಹಾಂ, ಏನು ಹೇಳ್ತೀಯೋ ಅಂತ ಕಣ್ಣು ಕಾಣ್ರೆ ಸಾಕು, ಅದು ಸಾಲದು, ಗೊತ್ತಾಗಬೇಕಲ್ವ ಯಾವ ದೇವರು ಹಿಂಗಿರ್ತಾರೆ ಏನು ಅಂತ. ಕುಮಾರಸ್ವಾಮಿ ಕೈಯಲ್ಲಿ ಏನು ಇಟ್ಕೊಂಡಿರ್ತಾನೆ? ಹಾಂ, ಯಾವ ಭಾಷೆದಲ್ಲಾದರೂ ಒಂದೇ ಅದು, ವೇಲ್. ಹಾಂ, ಅದೇ. ಇದಕ್ಕೆ ಅದು ಸಣ್ಣ ಬೀಟ್ಸ್ ಬರುತ್ತಲ್ವ. ಅಂದರೆ ಇದು ಆ್ಯಕ್ಚುಲಿ ಇನ್ನೂ ಫುಲ್ ಫಿನಿಶ್ ಆಗೋಕ್ಕೆ ಮುಂಚೆನೇ ತಂದು ಇಟ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಆಗಿದೆ, ಇದೊಂದಕ್ಕೆ ಹಾಕ್ಬೇಕು ಅಷ್ಟೇ. ನೋಡಿ, ಇದು ಎಲ್ಲದಕ್ಕೂ ಇದ್ದಾವೆ. ಅದೊಂದು ಮರ್ತೋಗಿದ್ದಾರೆ ಅನಿಸುತ್ತೆ ನಮ್ಮ ಹುಡುಗರು. ಹಾಕ್ಬಿಡೋಣ, ಏನು ಪರವಾಗಿಲ್ಲ, ಯಾವ್ದು ಬೇಕಾದರೂ ಹಾಕ್ಕೊಡೋಣ. ಇದಕ್ಕೆ ಯಾವ್ದು ಬೇಕಾದರೂ ಹಾಕೋಕ್ಕೂ ಆಗಲ್ಲ, ಸಣ್ಣದೇ ಹಾಕಬೇಕು. ಸಣ್ಣದು ಬರುತ್ತಲ್ವ, ರೆಡ್ ಗ್ರೀನ್, ಅದಲ್ಲ, ರೆಡ್ ಗ್ರೀನ್ ಬರುತ್ತಲ್ವ ಜುಮ್ಕಿಗೆ, ಈ ಥರದ್ದೇ ಬರೋದು ಇದರಲ್ಲಿ. ಬೇರೆ ಚಾಯ್ಸ್ ಇಲ್ಲ, ಯಾಕಂದರೆ ಈ ರಿಂಗ್ಸ್ ಹಾಕಿದರೆ ಇದಕ್ಕೆ ಇದನ್ನು ಹಾಕೋದಕ್ಕೇ ಈ ರಿಂಗ್ಸ್ ಇಡೋದು. ಸೊ ಬೇರೆ ಚಾಯ್ಸ್ ಇಲ್ಲ. ಹಾಂ, ಎಷ್ಟಿರ್ಬೋದು? 3360. ಇನ್ನೇನು ಗೊತ್ತು ನಿನಗೆ? ಬಾ ಈ ಕಡೆ ಬಾ ಹೋಗೋಣ. ಎಲ್ಲ ಮತ್ತೆ ತೋರಿಸ್ತೀವಿ. ಇವತ್ತು ಜಸ್ಟ್ ಇಂಟ್ರೊಡಕ್ಷನ್, ಹೊಸ ಅಂಗಡಿ ಓಪನ್ ಮಾಡಿದ್ದೀವಿ ಅಂತ. ಗ್ರೂಪ್ ಲಿಂಕ್ ಕೊಟ್ಬಿಡಿ ನಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ, ಗ್ರೂಪ್ ಅಲ್ಲಿ ಜಾಯಿನ್ ಆಗ್ಬಿಡ್ತೀವಿ. ಖಂಡಿತ, ಕೆಳಗಡೆನೇ ಇರುತ್ತೆ, ಅಲ್ಲೇ ಇರುತ್ತೆ. ತುಂಬಾ ಚೆನ್ನಾಗಿದೆ ಸರ್ ಇದು. ಓಕೆ, ಇದೆಲ್ಲ ಹ್ಯಾಂಡ್ ನಕಾಶು, ಮೈಸೂರು ವರ್ಕ್, ಸ್ಪೆಷಲ್ ಮೈಸೂರು ವರ್ಕ್. ಮೈಸೂರು ವರ್ಕು ಅಂದರೆ ನೀವು ನಕಾಶೆ ವರ್ಕ್ ಎಲ್ಲಾದರೂ ಹೊರಗಡೆ ನೋಡಿದರೆ ನಿಮಗೆ ಕಣ್ಣು ಕಾಣಿಸಲ್ಲ, ಮೂಗು ಕಾಣಿಸಲ್ಲ, ಏನೂ ಕಾಣಿಸಲ್ಲ. ಲಕ್ಷ್ಮಿ ಮುಖ ಹೆಂಗಿರುತ್ತೆ ಅಂದರೆ ಅದು ಡಿಫ್ರೆಂಟ್ ಇದಾವೆ. ನಮ್ಮ ಹತ್ರ ಕೂಡ ಯಾವ ಥರದ್ದು ಇರ್ತವೆ. ಅದು ನಾರ್ಮಲ್ ವರ್ಕ್, ಇದು ತೋರಿಸ್ತೀನಿ ಯಾವುದಾದ್ರೂ ಸಿಕ್ಕಿದರೆ, ಬಟ್ ಸದ್ಯಕ್ಕಿಲ್ಲ ಅನಿಸುತ್ತೆ. ಬಟ್ ಮೈಸೂರು ವರ್ಕು ಅಂದರೆ ಕ್ಲೀನ್, ಅದು ನೀವು ಡೀಪಾಗಿ
ಝೂಮ್ ಮಾಡ್ಕೊಂಡು ನೋಡಿದ್ರು ಕೂಡ ಕ್ಲಿಯರ್ ಲಕ್ಷ್ಮಿ ಆ ಚಿಕ್ಕದ್ರಲ್ಲಿ ಕೂಡ ಸ್ಮೈಲಿ ಕೂಡ ಇರುತ್ತೆ. ಹೌದು. ತೋರಿಸಿ ಬೇಕಂದರೆ ಇಲ್ಲೇ ಇದೆಯಲ್ವಾ, ಇದು ನಾರ್ಮಲ್ ಇದು. ಸೊ ಇದು ಡಿಫ್ರೆನ್ಸ್ ಎರಡಕ್ಕೂ ಡಿಫ್ರೆನ್ಸು. ಅಂದರೆ ವರ್ಕರ್ಸು ಇದು ಹ್ಯಾಂಡ್ ವರ್ಕೆ, ಬಟ್ ಇದು ಮಾಡಿರೋ ವರ್ಕರ್ಸು ಬೇರೆ, ಇದು ಮಾಡಿರೋ ವರ್ಕರ್ಸು ಸ್ಪೆಷಲ್, ಅದು ಡಿಫ್ರೆನ್ಸು. ಓಕೆ, ಮತ್ತು ಇದೊಂದು ನೀನೇ ತೋರಿಸ್ಕೊ, ನಾನೇನು ಹೇಳಲ್ಲ ಅದ್ರ ಬಗ್ಗೆ. ಆಯಿತಾ. ಇದು ಡಿಫ್ರೆಂಟ್ ವರ್ಕು. ಇದಂತೂ ಪೆಂಡೆಂಟ್. ಇದು ಆ್ಯಕ್ಚುಲಿ ಏನಂತಾರೆ, ಟೀಕಾ ಅಂತಾರೆ, ಪೆಂಡೆಂಟ್ ಅಲ್ಲ, ಟೀಕಾ. ಹಿಂದ್ಗಡೆ ಚೈನ್ ಬರುತ್ತೆ. ಇದು ತುಂಬ ಪ್ರೀಮಿಯಂ ವರ್ಕು ಬೇರೆ. ಎಷ್ಟು ಅಮೌಂಟು ಹೇಳ್ಬಿಡು, ಮತ್ತೆ ಕೇಳೋರು ತುಂಬ ಜನ ಇದಕ್ಕೋಸ್ಕರ ಕೇಳೋರು ಇರ್ತಾರೆ. ಸೊ 8520. ಬಂದ್ಬಿಡಮ್ಮ ಈ ಕಡೆಗೆ. ತೋರಿಸು, ಯಾರು ಬೇಡ ಅಂದಿದ್ದಾರೆ. ಇದನ್ನು ಕೂಡ ತೋರಿಸು ಅಂತ. ಚಿಕ್ಕ ಪೆಂಡೆಂಟ್ಗಳು, ಬರೀ 7 ಗ್ರಾಮು 8 ಗ್ರಾಮು. ಬ್ಲ್ಯಾಕ್ ಬೀಡ್ಸ್ಗೆ ಹಾಕ್ತಿದ್ದೀವಲ್ಲ ಆ ಥರದ್ದೇ. ನೀವು ಬೇಕಂದರೆ ಇರೋ ಬ್ಲ್ಯಾಕ್ ಬೀಡ್ಸ್ ಆಲ್ರೆಡಿ ಹಾಕಿರೋ ಪೆಂಡೆಂಟ್ ತೆಗೆದು ಇದನ್ನು ಚೇಂಜ್ ಮಾಡಿಸ್ಕೋಬೋದು, ಇಲ್ಲ ಸಪ್ರೇಟಾಗಿ ಇದು ತಗೋಬೋದು. ಇಲ್ಲಿಗೆ ಬಾ, ನಿನಗೆ ಇವಾಗ ಫುಲ್ ಟೆಸ್ಟ್. ಇದನ್ನು ನೀನು ತೋರಿಸ್ಬೇಕಂದ್ರೆ ಎಲ್ಲ ಹೆಸರು ಹೇಳ್ಕೊಂಡೇ ಹೋಗಬೇಕು, ಎಲ್ಲ ಒಳ್ಳೆ ಹೆಸರುಗಳು ಹೇಳ್ಕೊಂಡೇ ಹೋಗಬೇಕು. ಫಸ್ಟಿಂದ ಹೇಳ್ತಾ ಬರಬೇಕು. ಎಷ್ಟೊತ್ತು ಕಾಯ್ಕೊಂಡಿರೋದು, ಹಂಗೆ ನೋಡ್ತಾ ಇರ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ. ಇವರು ಸುಬ್ರಹ್ಮಣ್ಯ ಸ್ವಾಮಿನಾ? ಹೌದು ಸರ್. ಓಕೆ. ಅದೇ ಸುಬ್ರಹ್ಮಣ್ಯ ಸ್ವಾಮಿ, ಕುಮಾರಸ್ವಾಮಿ, ಮುರುಗನ್ ಎಲ್ಲ ಒಂದೇ ಸರ್. ಎಲ್ಲ ದೇವರು ಒಂದೇ. ಆಯಿತು, ಸಾಯ್ತು, ತೋರಿಸ್ಬಿಡು ಸಾಕು ಹೇಳಿದ್ದು. ಕೃಷ್ಣ, ವೆಂಕಟೇಶ್ವರ, ಗಣೇಶ, ಕುಮಾರಸ್ವಾಮಿ, ಮತ್ತೆ ಕುಮಾರಸ್ವಾಮಿ ಇದು ಗೊತ್ತಿಲ್ಲ, ಕಾಣಿಸ್ತಿಲ್ಲ. ದುರ್ಗಾ ಮಾತಾ ಇದು ಗೊತ್ತಿಲ್ಲ, ಇದು ಕುಮಾರಸ್ವಾಮಿ ಅವ್ರದ್ದೇ ಅದು ಕೂಡ. ಇದನ್ನೇ ವೇಲ್ ಅಂತಾರೆ. ಬೇಡ ಸರ್. ಆಯಿತು, ಬಾ ಈ ಕಡೆ ಬಾ. ಇದೆಲ್ಲ ಮೋಪ್ಗಳು. ಸೊ ಇಲ್ಲಿ ಕೂಡ ಮೋಪ್ಗಳು ಸಿಗ್ತಾ ಇದ್ದಾವೆ. ಡಬಲ್ ಲೈನ್ ಚೈನ್ಗೆ, ಸೊ 3 ಲೈನ್ ಚೈನಿಗೆ ಕೂಡ ಇದೆ. ಇದು ಮೋಪ್ ಎಲ್ಲ ಇಟ್ಟಿದ್ದೀರಾ? ಅಲ್ಲಿ ನೋಡಿದ್ರೆ ಅಲ್ಲಿ ಬೀಚು ಇಟ್ಟಿದ್ದೀರಾ, ಇಲ್ಲ ಸುತ್ಕೊಡ್ತೀರಾ? ನಾನು ಮತ್ತೆ ಬೇರೆ ಎಲ್ಲೋ ಹೇಳಿಬಿಟ್ಟು ಹೋದರೆ ನೆಕ್ಸ್ಟ್ ಡೇ ಕೊಟ್ಬಿಡ್ತೀವಿ. ನಮ್ಗೆ ಹೇಗೆ ಬೇಕು, ಯಾವ ಥರ ಬೇಕು ಅಂತ ಹೇಳಿದರೆ ನಮ್ಗೆ ಯಾವ ಬೀಡ್ಸ್ ಬೇಕು, ಇಲ್ಲೇ ಬೀಡ್ಸ್ ಎಲ್ಲ ಸೆಲೆಕ್ಷನ್ ಇದೆ. ಇನ್ನೂ ಇದೆ, ಇನ್ನೂ ಅಲ್ಲಿ ಹಾಕಿಲ್ಲ, ಇನ್ನೂ ಒಳಗಡೆ ಇದ್ದಾವೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಕ್ಲೀನಾಗಿ ತೋರಿಸೋಣ. ಯಾವ ಬೀಡ್ಸ್ ತೊಗೊಂಡು ಇದಕ್ಕಾಗಲಿ ಇನ್ನೂ ಬೇರೆ ಮೋಪ್ಗಳಾಗಲಿ, ಈ ಪೆಂಡೆಂಟ್ಗಳಿಗೆ ಸರ್ ನಾನು ಈ ಪೆಂಡೆಂಟ್ ತೊಗೊಂಡಿದ್ದೀನಿ, ಈ ಪೆಂಡೆಂಟ್ಗೆ ಆ ಥರ ಬೀಡ್ಸ್ ಹಾಕ್ಕೊಡಿ, ನನಗೆ ಈ ಥರ ಬೇಕು. ಲೂಸ್ ಬಾಲ್ಸು ಕೊಡ್ತೀವಿ, ನಕಾಶ್ ಬಾಲ್ಸ್ ಗೊತ್ತಲ್ವ, ಅದೆಲ್ಲ ಇರುತ್ತೆ. ಸೊ ನೀವು ಕುಂತ್ಕೊಂಡು ಕ್ಲೀನಾಗಿ ನಮಗೆ ಈ ಥರ ಬೇಕು ಅಂತ ಹೇಳಿಬಿಟ್ಟು ಕೊಟ್ಬಿಟ್ಟು ಹೋದರೆ ನೆಕ್ಸ್ಟ್ ಡೇ ತಗೋಬೋದು. ಮ್ಯಾಕ್ಸಿಮಮ್ ನೆಕ್ಸ್ಟ್ ಡೇ, ಇಲ್ಲಾಂದರೆ ನೆಕ್ಸ್ಟ್ ಡೇ. ಓಕೆ. ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂದರೆ ಮಾರ್ಕೆಟ್ಗೆ ನಾವೇ ತೊಗೊಂಡು ಹೋಗ್ಬೇಕಲ್ವ, ಮಾರ್ಕೆಟ್ಗೆ ಹೋಗಬೇಕು. ಎಲ್ಲಿ ಬೇಕಾದರೂ ಕೊಡ್ಬೋದು. ಅವೆನ್ಯೂ ರೋಡ್ ಕೊಟ್ಟರು ಒಂದೇ, ಇಲ್ಲಿ ಕೊಟ್ಟರು ಒಂದೇ. ಹಾಂ, ಟಾಟಾಯ್ಸ್ ಎಲ್ಲ ಸೈಜ್ಗಳು ಸಿಗುತ್ತೆ. ಓಕೆ. ಇಲ್ಲೂ ಇದ್ದಾವೆ. ಲೇಡೀಸ್ಗೂ ಸೈಜ್ ಇದೆ, ಜೆಂಟ್ಸ್ಗೂ ಇದೆ. ಆಮೇಲೆ ಇದು ಇನ್ನೊಂದು ಸ್ಪೆಷಲ್ ರಿಂಗ್. ಏನೋ ಹೆಸರು ಇಡ್ತಾ ಇದ್ರಲ್ವ, ಏನು ಹೆಸರು ಇಟ್ಟಿದ್ದೀರಾ ಇದಕ್ಕೆ?
ಚೆನ್ನಾಗಿದೆ ಇದು. ಇನ್ಫಿನಿಟಿ ರಿಂಗ್. ಹಾಂ ಇನ್ಫಿನಿಟಿ ಇನ್ಫಿರಿಂಗ್ ಇನ್ಫಿನಿಟಿ ಸಿಂಬಲ್ ಚೆನ್ನಾಗಿದೆ. ಎಷ್ಟು ಸರ್ ಇದು? 1200. ಮತ್ತೆ ಇಲ್ಲೂ ಕೂಡ ದೊಡ್ಡ ದೊಡ್ಡದು ಬಂದ್ಬಿಟ್ಟಿದೆ ರಿಂಗ್ಸು. ಇದ್ದಾವೆ. ಸಣ್ಣದು ಹಾಕ್ಕೊಳ್ಳೋರು ಇರ್ತಾರೆ. ಹೌದು ಹೌದು, ಸಣ್ಣದು ಹಾಕ್ಕೊಳ್ಳೋರು ಇರ್ತಾರೆ, ದೊಡ್ಡದು ಹಾಕ್ಕೊಳ್ಳೋರು ಇರ್ತಾರೆ, ಅವ್ರವ್ರ ಇಷ್ಟ. ಇದು ಕೊಟ್ಬಿಡಿ ನನಗೆ. ವಿಡಿಯೋ ಮಾಡಿರೋದಕ್ಕೆ ಚಾರ್ಜಾ? ಹೌದು ಸರ್. ಇದು ಜೆಂಟ್ಸ್ ರಿಂಗು. ಒಂದೇ ಒಂದಿದೆ ಜೆಂಟ್ಸಿಂಗ್. ಪಾಪ ಸರ್ ಜೆಂಟ್ಸ್ ಇವತ್ತೇ ಪಾಲಿಶ್ಗೆ ಹೋಗಿದ್ದಾವೆ. ಇವತ್ತೇ ಮಧ್ಯಾಹ್ನನೇ ಪಾಲಿಶ್ ಕಲಿಸಿದ್ದು. ಅದು ಮೊದಲೇ ಬರಬೇಕಾಯಿತು, ಬಂದಿಲ್ಲ. ಮಧ್ಯಾಹ್ನನೇ ಬಂತು ಫ್ಯಾಕ್ಟ್ರಿಯಿಂದ, ಪಾಲಿಶ್ ಕಲಿಸಿದ್ದೀನಿ. ಓಕೆ. ವಂಕಿ ರಿಂಗ್ಸ್ ಅಂತೂ ಕಲೆಕ್ಷನು ತುಂಬ ಇದೆ, ಎಲ್ರಿಗೂ ಗೊತ್ತು. ಆಮೇಲೆ ಸ್ಪೆಷಲ್ ರಿಂಗ್, ಕ್ವೀನ್ ವಿಕ್ಟೋರಿಯಾ ರಿಂಗ್ಸ್, ಇದೆಲ್ಲ ಬ್ಲೂ ಕಲರಿಂದ. ಇದು ಫ್ಯಾನ್ ಒಂದು ಸ್ವಲ್ಪ ಆಫ್ ಮಾಡ್ತೀರಾ? ತುಂಬ ಚೆನ್ನಾಗಿದೆ. ಬ್ಲೂ ಕಲರು, ಗ್ರೀನ್ ಕಲರು, ಗೋಲ್ಡ್ ಕಲರ್ ತುಂಬ ಚೆನ್ನಾಗಿದೆ. ಎಲ್ಲ ಇದ್ದಾವೆ. ಎಲ್ಲ ಕಲರ್ಸ್ ಇದ್ದಾವೆ. ಓಕೆ, ವೈಟ್ ಕಲರಲ್ಲೂ ಇದ್ದಾವೆ. ಆಮೇಲೆ ಇದು ಒಂದು ಹೊಸ ಐಟಮು, ಕಂಪ್ಲೀಟ್ ಡಿಫ್ರೆಂಟ್ ಐಟಮು, ಬ್ರೇಸ್ಲೈಟ್, ಲೇಡೀಸ್ ಬ್ರೇಸ್ಲೈಟ್. ಸರ್ ನಮಗೆ ಬೇಡ, ನಮ್ಗೆ ಹಾಕಿ. ಹಾಂ, ಹಾಕ್ಕೊಳ್ಳಿ. ಹಾಂ, ಕೊಟ್ಬಿಡಿ ನಮಗೆ. ಕೊಟ್ಬಿಟ್ರೆ ನೀವು ತಗೊಂಡು ಹೋಗ್ತಾ. ಇನ್ನೂ ಹಾಕ್ತೀನಿ, ಕೈ ಹಂಗೆ ಇಟ್ಟರೆ. ಬೇಡ ಅನ್ನಲ್ಲ. ಹಾಕಿ ತೋರಿಸ್ಕೊಂಡು ಮತ್ತೆ ಅಲ್ಲೇ ಹಾಕ್ಬಿಡು. ಅದು ಹೆಂಗಾಗುತ್ತೆ ಸರ್? ಹಾಕಿದ್ಮೇಲೆ ಅಷ್ಟೇ ನಮ್ಮದೇ. ಚೆನ್ನಾಗಿದೆಯಾ? ಕಲರ್ ಎಲ್ಲ ಕಲರ್ಸ್. ತುಂಬ ಚೆನ್ನಾಗಿದೆ. ವಾಚ್, ಯಾವ ವಾಚ್ ಚೆನ್ನಾಗಿದೆ? ನಂದೇ ಚೆನ್ನಾಗಿ. ಹಾಂ, 100 ರೂಪಾಯಿ ವಾಚೇ ಚೆನ್ನಾಗಿರುತ್ತೆ. ಯಾವುದದು? ರ್ಯಾಡೋನಾ ಸರ್? ಯಾವುದೋ ಒಂದು ಬಿಡಿ ಸರ್, ನೀವೊಬ್ರು. ಚೆನ್ನಾಗಿದೆ. ಓಕೆ, ಇದು 3 ನಂಗೆನಾ? ಹಂಗೆ ತಗೊಂಡು ಹೋಗ್ಬೇಕು. ಆಯಿತು, ಪರವಾಗಿಲ್ಲ. ಕೈ ನೋಡಿದ್ರೂ ಪರವಾಗಿಲ್ಲ. ಹಾಂ, ಹಂಗೆ ಇಟ್ಕೊಂಡು ತಗೊಂಡು ಹೋಗಬೇಕು. ಓಕೆ. ಓಕೆ. ಆಮೇಲೆ ಮೋಹನ್ ಮಾಲಾ ತುಂಬ ಹೈ ಡಿಮ್ಯಾಂಡು. ಎಷ್ಟೋ ಜನ ಕೇಳಿದ್ದಾರೆ ಪಾಪ, ಸರ್ ಮೋಹನ್ ಮಾಲಾ, ಒರಿಜಿನಲ್ ಮೋಹನ್ ಮಾಲಾ ಕೊಡಿ. ನಮಗೆ ಒರಿಜಿನಲ್ ಮಾಡೋಕ್ಕಾಗದೆ ನಾವು ಇನ್ನೊಂದು ಏನೇನೋ ಕೊಡ್ತಾಯಿದ್ವಿ. ಈ ಸತಿ ಅಂತೂ ಕಂಪ್ಲೀಟ್ ಒರಿಜಿನಲ್ ಮೋಹನ್ ಮಾಲಾ ಅಂದರೆ ಹಿಂಗೇ ಇರುತ್ತೆ. ನೀವು ಗೋಲ್ಡಲ್ಲಿ ಮಾಡಿದ್ರು ಹಿಂಗೆ ಇರುತ್ತೆ, ಯಾವುದ್ರಲ್ಲಿ ಮಾಡಿದ್ರು ಮೋಹನ್ ಮಾಲಾ ಅಂದರೆ ಹಿಂಗೆ ಇರುತ್ತೆ. ಇನ್ನು ಸ್ವಲ್ಪ ಬೇರೆ ಥರ ಬರುತ್ತೆ. ನೋಡಿ, ಈ ಗುಂಡುಗಳನ್ನು ನಾವು ಹಾಕಿ ಮಾಡ್ತಾಯಿದ್ವಿ ಮೋಹನ್ ಮಾಲಾ ಥರ. ಬಟ್ ಇದು ಅಲ್ಲ ಮೋಹನ್ ಮಾಲಾ, ಇದು ಹೊಸದಾಗಿ ಬಂದಿದೆ. ಇದು ಹಳೇ ಕಾಲದ ಮೋಹನ್ ಮಾಲಾ. ನೈಸ್. ಓಕೆ, ದೆನ್ ಚೋಕರ್ಸ್. ಜೆಂಟ್ಸಿಗೆ ಚೈನ್ಸು, ಬ್ರೇಸ್ಲೆಟ್ಸು, ಉಂಗುರಗಳು. ಇನ್ನೇನು ಹಾಕ್ಕೊತಾರೆ ಜೆಂಟ್ಸು? ಇವಾಗ ಬರುತ್ತಲ್ವ, ನಾಳೆನೇ. ಏನು ಇನ್ನೇನು ಹಾಕ್ಕೊತಾರೆ ಹೇಳಿದರೆ ಮಾಡ್ತೀವಿ. ಏನು ಒಡ್ಡೆನ ಇದು ಡಾಬ್ ಹಾಕ್ಕೊತಾರ? ಹಾಕ್ಕೊಳ್ಳಿ. ಯಾರಾದರೂ ಬಂದು ಕೇಳಿದರೆ ಮಾಡಿಕೊಡ್ತೀನಪ್ಪ. ಜೆಂಟ್ಸಿಗೆ ಸರ್ ನಾನು ಹಾಕ್ಕೊತೀನಿ, ನನಗೆ ಈ ಥರ ಹಾರ ಮಾಡಿಕೊಡಿ ಅಂದರೆ ಖಂಡಿತ ಮಾಡಿಕೊಡ್ತೀನಿ. ಇದು ಯಾವುದು ಕಸ್ಟಮೈಸೇಷನ್ ಇಲ್ವಲ್ಲ ನಮ್ಮದು. ಆ ಜೆಂಟ್ಸಿಗೆ ಹಾಕ್ಕೊತೀವಿ ಅಂತ ಹೇಳಿದರೆ ಕಸ್ಟಮೈಸೇಷನ್ ಅವ್ರಿಗೋಸ್ಕರ ಮಾಡಿಕೊಡ್ತೀನಿ ಸ್ಪೆಷಲಾಗಿ. ಏನು ನಮ್ಮ ಕರ್ಮ ಅಂದರೆ ನಾವು ಅದು ಬಿಟ್ಟರೆ ಇನ್ನು ಬೇರೆ ಏನು ಹಾಕೋಕ್ಕೆ ನಮಗೆ ಮನಸ್ಸು ಬರಲ್ಲ. ಅದನ್ನೇ ಸರಿಯಾಗಿ ಹಾಕ್ಕೊಳ್ಳಲ್ಲ. ನೀವೇ ಏನು ಹಾಕೊಂಡಿಲ್ಲ? ಹಾಂ, ಏನು ಒಂದು ಉಂಗುರ ಹಾಕ್ಕೊಂಡಿದ್ದೀನಲ್ವ, ಇನ್ನೇನು ಬೇಕು? 4-5 ಹಾಕ್ಕೊಂಡು ತಿರ್ಗಾಡ್ಬೇಕಾ? ಹಾಂ, ಅವ್ರು ಬೇರೆ, ಅವರೆಲ್ಲ ಸ್ಪೆಷಲ್ ಪರ್ಸನ್ಸು. ಮಾರ್ಕೆಟಲ್ಲಿ ಒಂದು ಶೋ ತೋರಿಸ್ಬೇಕು ಅಂದರೆ ಅದಕ್ಕೆ ಗಟ್ಸ್ ಇರಬೇಕು. ಆ ಕ್ಯಾಟಗರಿ ಬೇರೆ, ನಮ್ಮ ಕ್ಯಾಟಗರಿ ಬೇರೆ. ನಾನು ಆ ಥರ ಇದ್ದಿದ್ರೆ ನೀನು ಈ ಥರ ಇರ್ತಾ ಇದ್ದಿದ್ದಿಲ್ಲ, ಗೊತ್ತಾ? ಹಾಂ, ಅದಷ್ಟೇ ಗೊತ್ತು, ನೋಡೋರಿಗೆ ಗೊತ್ತಾಗತ್ತೆ. ಚೆನ್ನಾಗಿದೆ. ಮಿಡಲಲ್ಲಿ ಮಾತ್ರ ಸ್ಟೋನ್ಸ್ ಬಂದಿದೆ, ಈ ಕಡೆ ಓಕೆ. ಇದು ಬೇಕಂದರೆ ನಾನು ಹಾಕ್ಕೊಂಡು ತೋರಿಸ್ತೀನಿ. ಹಾಕೊಳ್ಳಿ. ನೈಸ್, ಚೆನ್ನಾಗಿದೆ. ಓಕೆ, ಆಯಿತಾ? ಎಲ್ಲ ಜೆಂಟ್ಸ್ದು. ಸಿಂಪಲ್ ಇರೋದಿಲ್ಲ, ಸಿಂಪಲ್ ಇರೋದು. ಹಾಂ, ಇಲ್ಲಿದೆ. ಇನ್ನೂ ಸಣ್ಣದು ಇಲ್ಲಿದೆ.
ಇದು ಕೂಡ ಎಷ್ಟು 7.54 ಗ್ರಾಮ್ಸ್ ಅಷ್ಟೇ. ಓಕೆ, ಇದು 5 ಗ್ರಾಮ್ಸ್ ಅಷ್ಟೇ. ಓಹ್ 1800. ಗುಡ್. ಸೊ ಇದೆಲ್ಲ ಹಾಲು. ಇದೇನೆಂದರೆ ಗಟ್ಟಿ ಅಲ್ಲ, ಗೋಲ್ಡಲ್ಲಿ ಹಾಲು ಬರುತ್ತಲ್ವ ಆ ಥರದ್ದು ಹಾಲು. ಇದೊಂದು ಗಟ್ಟಿ, ಇದೊಂದು ಗಟ್ಟಿ, ಈ ಥರದ್ದು ಮಾತ್ರ ಗಟ್ಟಿನೇ ಬರುತ್ತೆ. 5 ಗ್ರಾಮ್ಸ್ ಇದೆ. ಹೌದು ಹೌದು. ವೇಟ್ ಅಂತೂ ಇಲ್ಲ. ಡೈಲಿ ಯೂಸ್ ಮಾಡ್ಕೋಬೋದು, ಅಕೇಶ್ನಲ್ ಯೂಸ್ ಕೂಡ ಮಾಡ್ಕೋಬೋದು. ನಿಮ್ಮ ಕಾಲೇಜ್ ಬಗ್ಗೆ ಹೇಳೋದೇ ಬೇಡ ನೀವು. ಡೈಲಿ ಹಾಕಿದ್ರೆ 100. ಏನು ಡೌಟ್ಸ್ ಇದ್ದರೆ ಕೇಳಿ, ಹೇಳೋಣ, ಏನಂತೆ. ನಮಗೇನು ಇಲ್ಲ ಸರ್. ಹಾಂ, ನಮ್ಮ ಕಸ್ಟಮರ್ಸ್ಗೆ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಕೇಳ್ತಾರೆ. ಹಾಂ ಓಕೆ. ಕಾಮೆಂಟ್ಸ್ ಏನು ಫೋನ್ ಮಾಡೇ ಕೇಳ್ಬೋದಲ್ವ ಡೈರೆಕ್ಟಾಗಿ. ಇದು ಚೋಕರ್ಸು ಎಲ್ಲ ಕಂಪ್ಲೀಟ್ ಆ್ಯಂಟಿಕ್ ಚೋಕರ್ಸು. ಸರ್ ಇದು ಇಲ್ಲದೆ ಥ್ರೆಡ್ ಬರುತ್ತಾ? ಥ್ರೆಡ್ ಹಾಕಂದ್ರು ಥ್ರೆಡ್ ಹಾಕೋಬೋದು, ಬ್ಯಾಕ್ ಚೈನ್ ಹಾಕೋಬೋದು, ಅವ್ರವ್ರ ಇಷ್ಟ. ಏನು ಇಲ್ಲ, ಥ್ರೆಡ್ಡೇ ಹಾಕೋಬೇಕಾ? ಸೈಡಲ್ಲೆಲ್ಲ ಖಾಲಿ ಖಾಲಿ ಇಲ್ಲ, ಬೀಡ್ಸ್ ಬರುತ್ತೆ. ಇಲ್ಲಿಂದ ಬಂಚ್ ಒಂದು 2 ಇಂಚು ಬಂಚ್ ಬಂದು ಆಮೇಲಿಂದ ಥ್ರೆಡ್ ಬರುತ್ತೆ. ಹಿಂದಕ್ಕೆ ಥ್ರೆಡ್. ಹೌದು, ಇದ್ದಾವೆ, ಅದು ಕೂಡ ಇದ್ದಾವೆ. ಯಾವ್ದು ಬೇಕೋ ಹಾಕ್ಕೋಬೋದು ನೀವು. ಓಕೆ. ಸೊ ನಾನು ಈಗ ನೋಡ್ತಿದ್ದೆ, ಬಟ್ ನಿಮ್ಮ ಹಿಂದೆ ಏನೋ ಸ್ಪೆಷಲಾಗಿ ಕಾಣಿಸ್ತಿತ್ತು. ಈ ಕಡೆ ಬಂದು ನೋಡ್ಬೋದು. ಒಳಗಡೆ ಎಂಟ್ರಿ ಕೊಡ್ತೀವಿ ಇವತ್ತು. ಯಾಕೆ ಸರ್ ಯೂಶ್ವಲ್ ಆಗಿ ಕೊಡಲ್ವಾ ನಮಗೆ? ನೀನು ಬಂದರೆ ತಾನೇ ಸರ್ ನಾನು ಬರ್ತೀನಿ ಸರ್. ನೋಡೋಣ. ಇವಾಗ 2 ದಿವಸದಿಂದ ಇಲ್ಲೇ ಇದೆಯಾ, ಆಮೇಲೆ ಎಷ್ಟು ದಿನ ಬರ್ತೀಯ ಅನ್ನೋದು ಗೊತ್ತಾಗಬೇಕಲ್ವ. ಕಾಲೇಜ್ ಓಪನ್ ಆದರೆ. ಓಪನ್ ಆಯ್ತಲ್ವಾ, ಆದ್ರೂ ಬರ್ತಾ ಇದ್ದೀನಿ ಈಗ. ನೋಡೋಣ. ಕಾಲೇಜ್ ಓಪನ್ ಆದ್ಮೇಲೆ ಬರೋಕ್ಕಾಗಲ್ಲ ಇದ್ದೀವಿ. ಸರ್ ನೆಕ್ಸ್ಟ್ ಇದು ಯೂಶ್ವಲ್ ಐಟಮ್. ಇದು ಡಬಲ್ ಸೈಡ್, ಗ್ರೀನ್ ರೆಡ್. ಈ ಕಡೆ ರೆಡ್, ಈ ಕಡೆ ಗ್ರೀನಾ? ಇದು ಸ್ವಲ್ಪ ಸ್ಪೆಷಲೇ, ಲಕ್ಷ್ಮಿ ಗ್ರೀನ್ ಸ್ಟೋನು. ಇದೆಲ್ಲ ಕಾಮನು, ಎಲ್ಲ ಕಡೆ ಇದೆ. ಎಲ್ಲ ಆಲ್ರೆಡಿ ನಮ್ಮ ಗ್ರೂಪಲ್ಲಿರೋರೆಲ್ಲ ಇದೆಲ್ಲ ಫೋಟೋಸ್ ಕೂಡ ನೋಡಿರ್ತಾರೆ. ಈ ಟೈಪು ತುಂಬಾ ಇದ್ದಾವೆ. ಬಟ್ ಇಲ್ಲಿ ಕೂಡ ಎಲ್ಲೋದ್ರೂ ಕೂಡ ಇದಕ್ಕೆ ಡಿಮ್ಯಾಂಡು ಕಡಿಮೆ ಇಲ್ಲ ಯಾವಾಗಲೂ ಕೂಡ. ಸೊ ಅದಕ್ಕೋಸ್ಕರ ಅದು ಯಾವಾಗಲೂ ಇರುತ್ತೆ. ಆಮೇಲೆ ಇನ್ನೊಂದು ಸ್ಪೆಷಲ್, ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಮಕ್ಕಳಿಗೆ ಗೋಲ್ಡ್ ಹಾಕಿ ಕಲ್ಸೋಕ್ಕಾಗಲ್ಲ. ಬೆಳ್ಳಿ ಕಲರಲ್ಲಿ ಹಾಕಿದರೆ ನೋಡೋಕೆ ಚೆನ್ನಾಗಿರಲ್ಲ. ಸೊ ನೋಡಿ, ಅದಕ್ಕೋಸ್ಕರ ಮಕ್ಕಳಿಗೋಸ್ಕರ ಅಂತ ಏನು ತಂದಿದ್ದೀವಿ. ಸರ್ ನನಗೆ ಒಂದು ಸೆಟ್ ಕೊಟ್ಬಿಡಿ. ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಸರ್ ನಾನೇ ಅದೇ. ಓಕೆ. ಇದೆಲ್ಲ ವಾಳೆಗಳು, ಅದು ಕೂಡ ಸೌ ಸ್ಕ್ರೂ ಚಿಕ್ಕ ಚಿಕ್ಕ ಪುಟಾಣಿ ವಾಳೆಗಳು ಹೆಂಗಿದ್ದಾವೆ ನೋಡಿ. ಅದೇ ಸರ್ ನನಗೊಂದು ಸೆಟ್ ಕೊಟ್ಬಿಡಿ. ಕೊಡ್ತೀನಿ. ಒಂದು ವಾರ ಕಂಟಿನ್ಯೂ ಶಾಪಿಗೆ ಬಂದರೆ ಕೊಡ್ತೀನಿ. ಮೇಡಮ್ ಓಕೆ. ಹಂಗಿದೆ. ಕೊಟ್ಟಿಲ್ಲ ಅಂದರೂ ತಗೊತೀನಿ ಅನ್ಕೊಳ್ಳಿ. ಫಸ್ಟ್ ಕೆಲಸ ನೋಡು, ಆಮೇಲೆ ತಗೋ. ಇದು ಚೆನ್ನಾಗಿದೆ. ತುಂಬ ಇದ್ದಾವೆ. ಇದನ್ನೆಲ್ಲ ತೋರಿಸ್ಕೊತಾ ಇದ್ದರೂ ಕೂಡ ಟೈಮ್ ತುಂಬ ಕೇಳ್ಕೊಂಡು ಹೋಗುತ್ತೆ. ಓಕೆನಾ? ಕಾಣಿಸ್ತಿಲ್ಲ. ಸರ್ ಇದನ್ನು ಫೋಟೋಸ್ ಪ್ರೊವೈಡ್ ಮಾಡ್ತೀರಾ ನಮಗೆ? ಇಷ್ಟು ಚಿಕ್ಕದು ಫೋಟೋಸ್ ತೆಗಿಬೇಕಂದ್ರೆ ನನಗೆ 2 ದಿನ ಆಗುತ್ತೆ. ಒಂದೊಂದು ಎಷ್ಟಿದ್ದಾವೆ, 300-400 ಜೊತೆ ಇದ್ದಾವೆ ಇದು. ಇದನ್ನೆಲ್ಲ ಎಲ್ಲ ನಾನು ಟ್ರೇಗೆ ಹಾಕಿ, ಟ್ರೇಗೆ ಇಡ್ತಾರಲ್ವ, ಟ್ರೇ ಫೋಟೋ ಕೊಡ್ತೀನಿ. ಯಾವ್ದು ಬೇಕೋ ಮಾರ್ಕ್ ಮಾಡಿ ತಗೊಳ್ಳಿ. ಅಲ್ಲಿ ಆವಾಗಲೇ ನೋಡಿದ್ರಲ್ವ ಸಣ್ಣದು, ಆ ಥರದ್ದು ಕೊಡ್ತೀನಿ. ಓಕೆ. ಒಳಗಡೆ ಬಂದು ಇದೆಲ್ಲ ತೋರಿಸ್ಕೊತೀಯಾ? ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಇನ್ನೂ ಏನಾದರೂ ಹೇಳಬೇಕಾ ನಮ್ಮ ಕಸ್ಟಮರ್ಸ್? ಏನು ಹೇಳಬೇಕು? ಸುಂಕದಕಟ್ಟೆಗೆ ಬನ್ನಿ, ನಾನು ಇರ್ತೀನಿ. ಇನ್ನೇನು ಹೇಳಬೇಕು? ಸ್ಪೆಷಲ್ ಐಟಮ್ ಇದ್ದಾವೆ. ಪಾಲಿಶು ಅದೇ ಹಳೆ ಪಾಲಿಶ್ ಇದೆ, ಏನು ಹೊಸ ಪಾಲಿಶ್ ಏನು ಮಾಡ್ತಾ ಇಲ್ಲ ಇವಾಗ. ಹಳೆಯ ಕಾಲದ ಪಾಲಿಶು, ಹಳೆ ಕಾಲದಂದರೆ 2 ವರ್ಷದಿಂದ ಯಾವ ಪಾಲಿಶ್ ಕೊಡ್ತಾಯಿದ್ದೀವಿ ಅದೇ ಪಾಲಿಶ್ ಕೊಡ್ತಾಯಿದ್ದೀವಿ. ಐಟಮ್ಸ್ ಮಾತ್ರ ಹೊಸದು ಕೊಡ್ತಾಯಿದ್ದೀವಿ. 4-5 ವರ್ಷದಿಂದ ಯಾವ ಮುಖ ನೋಡಿ ತೋರಿಸ್ತಾ ಇದ್ದೀನಿ ಅದೇ ಮುಖ ಇದೆ, ಏನೂ ಡಿಫ್ರೆನ್ಸ್ ಆಗಲಿಲ್ಲ. ಸರ್ ನೀವು ನಮ್ಮ ಸ್ಟಾರ್ ಸರ್, ನೀವು ಸಂಕಲ್ಪ ಸ್ಟಾರ್ ನೀವು. ಬೇರೆ ಅಂದರೆ ಏನು ಮಾಡಬೇಕು ಹೇಳಿ ನೋಡೋಣ. ಆಯಿತು, ಅಲ್ಲೇ ಕೇಳು, ಅವ್ರನ್ನೇ ಕೇಳು. ಹೊಸದಾಗಿ ಬೇರೆ ಅಂದರೆ ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಅವ್ರು ಏನಾದರೂ ಹೇಳಿದರೆ ಮಾಡೋಣ. ಸೊ ವ್ಯೂವರ್ಸ್ ನೀವೇ ಕೊಡಬೇಕಂತ ಸಜೆಷನ್ ನಮ್ಮ ಸರ್ಗೆ, ಏನು ಹೊಸದಾಗಿ ಮಾಡಬೇಕು ಅಂತ ಕೇಳಿ ನಿಮ್ಮ ಸರ್ನ. ವಿಜಯನಗರ ಇದನ್ನು ನಾನು ಸ್ವಲ್ಪ ಮುಂದೆ ತಗೊಂಡು ಬರ್ತಾ ಇರ್ತೀನಿ. 3 ಬ್ರಾಂಚ್ ಮಾಡ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಸರ್. 3 ಬ್ರಾಂಚ್ ಅಂದರೆ ನೆನಪಾಯಿತು, ಮಾರುತಲ್ಲಿ ಅವ್ರಿಗೆ ತುಂಬ ದೂರ ಆಗೋಯ್ತಲ್ಲ. ಮಾರುತಲ್ಲಿ ಅವ್ರಿಗೆ ಹೇಳಿದ್ದೀವಲ್ವ,
ಸ್ಪೆಷಲ್ ಕೇರ್ ತೊಗೊಂಡು ಅವ್ರಿಗೆ ಯಾವ ಥರ ಬೇಕು ಏನು ಬೇಕು ನಾವು ಅವರಿಗೆ ತೋರಿಸೋದಾಗಲಿ ಅವ್ರಿಗೆ ಸರ್ವಿಸ್ ಕೊಡೋದಾಗಲಿ ಪ್ರತಿಯೊಂದರಲ್ಲಿ ಕೂಡ ನಾವು ಮಾರ್ತಳ್ಳಿಯಲ್ಲಿ ಆಲ್ರೆಡಿ ನಾವು ಪರ್ಚೇಸ್ ಮಾಡಿದ್ದೀವಿ ಈ ಥರ ಹೇಳಿದರೆ ಅವ್ರಿಗೆ ನಾವು ಕೊಡೋ ಸ್ವಲ್ಪ ಟ್ರೀಟೇ ಬೇರೆ ಇರುತ್ತೆ. ತುಂಬ ಚೆನ್ನಾಗಿದೆ ಸರ್. ವೆರಿ ವೆರಿ ಯುನಿಕ್, ಪ್ರೀಮಿಯಮ್ ವರ್ಕ್, ಪ್ರೀಮಿಯಮ್ ಪ್ರೈಸ್ ಆಲ್ಸೋ. ಪ್ರೈಸ್ ಕೂಡ ಪ್ರೀಮಿಯಮೇ ಇರುತ್ತೆ. ಎಷ್ಟೋ ಜನ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ವಿ ಇದು ಕೈಯಲ್ಲಿ ಹಂಗೆ ಇಟ್ಕೊಂಡು, ಎಷ್ಟೋ ಜನ ಇದು ನನಗೆ ಬೇಕೇ ಬೇಕು ಅಂತ ಹೇಳಿದವರು ಕೂಡ ಇದ್ದಾರೆ. ಬಟ್ ಪ್ರೈಸ್ ನೋಡಿಬಿಟ್ಟು ಸರ್ ಅಷ್ಟು ಬಡ್ಜೆಟ್ ಇಲ್ಲ ಅಂತ ವೆಯ್ಟ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಯಾರಪ್ಪ ಯಾರ್ದು? ನಮ್ಮ ಸ್ಟಾಫ್ದು. ಹಾಂ ತಗೊಳ್ಳಿ. ಪಾಪ ಟೈಮ್ ಆಯ್ತು ಅನ್ಸುತ್ತೆ ಅವ್ರಿಗೂ. ಆಯಿತು ಹೊರಡಿ, ನೀವು ಇರ್ತೀರಾ? ಇರಂಗಿದ್ರೆ ಇರಿ, ಹೊರಡಂಗಿದ್ರೆ ಹೊರಡಿ. ಆಯ್ತಲ್ವಾ, ಟೈಮ್ ಕೂಡ ಆಯಿತು. ಓಕೆ. ಹಾಂ ತುಂಬ ಚೆನ್ನಾಗಿದೆ. ಇನ್ನೂ ಡಿಸ್ಪ್ಲೇಲೂ ಐಟಮ್ಸ್ ತುಂಬಾ ಇಟ್ಟಿದ್ದಾರೆ ಈ ಸರಿ. ಎಲ್ಲ ತೋರಿಸ್ಬೇಕಾದ್ರೆ ಇನ್ನೊಂದು 1 hour ಆಗುತ್ತೆ. ಆಲ್ರೆಡಿ ½ an hour ಆಗೋಯಿತು. ತೋರಿಸು, ಸ್ವಲ್ಪ ಫಾಸ್ಟಾಗಿ ತೋರಿಸು. ಸ್ಕ್ರೀನ್ಶಾಟ್ ತೆಗೆಯೋಷ್ಟು ಇಲ್ಲ, ನಿಧಾನವಾಗಿ ಒಂದೊಂದು ಪ್ರೈಸಸ್ ಇಲ್ಲಿ ಕಾಣ್ತಾನೆ ಇದ್ದಾವೆ. ಎಲ್ಲ ಕ್ಲೀನಾಗಿ ಇಟ್ಟಿದ್ದಾರೆ. ಇಲ್ಲಿರೋ ಸ್ಟಾಫ್ ಕೂಡ ತುಂಬ ಪೇಷನ್ಸಿಂದ ಮಾತಾಡ್ತಾರೆ, ಪೇಷನ್ಸಿಂದ ತೋರಿಸ್ತಾರೆ. ಇದೆಲ್ಲ ಜೋಡಿಸ್ಕೊಂಡು ಇವ್ರು ಒಂದೊಂದು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೋಡಿ. ಸೊ ನಿಮಗಂತೂ ಒಂದು ಒಳ್ಳೆ ಅಸಿಸ್ಟೆನ್ಸಿ ಸಿಗುತ್ತೆ ಇಲ್ಲಿ ಸುಂಕದಕಟ್ಟೆ ಬ್ರಾಂಚಲ್ಲಿ. ಸೊ ನಿಮ್ಮ ಸ್ಟಾಫ್ ಎಲ್ಲರೂ ತುಂಬ ಕಾಮಾಗಿ, ತುಂಬ ಸಜೆಷನ್ಸ್ ತುಂಬ ಚೆನ್ನಾಗಿ ಕೊಡ್ತಾರೆ. ಇದು ಚೆನ್ನಾಗಿರುತ್ತೆ ಮೇಡಮ್, ಇದು ಮ್ಯಾಚ್ ಆಗುತ್ತೆ ಆ ಥರ. ಕೊಡಬಾರ್ದಾಗಿತ್ತಾ? ಕೊಡಬೇಕು ಸರ್. ಹಾಂ, ಗುಡ್. ಚೆನ್ನಾಗಿದೆ. ನಮ್ಮ ಸಿಸ್ಟಮೇ ಆಗಿದೆ ಅಮ್ಮ. ನಾವು ಫಸ್ಟು ಸುಮ್ಮನೆ ಯಾರೋ ಬಂದಿದ್ದಾರೆ ಅಂತ ಇಟ್ಕೊಳ್ಳಲ್ಲ. ಯಾರೇ ಬಂದರೂ ಕೂಡ ಟ್ರೈನಿಂಗ್ ಕೊಡ್ತೀವಿ, ಟ್ರೈನಿಂಗ್ ಮಾಡ್ತೀವಿ. ಸ್ಟಾರ್ಟಿಂಗಲ್ಲಿ ಬಂದಿರೋರು ಇರ್ತಾರಲ್ವ, ಅವರಿಂದ ಒಂದೆರಡು ಏನಾದರೂ ಇಶ್ಯೂಸ್ ಆಗಿರ್ಬೋದು ಹೊಸೊಬ್ಬರಿಗೆ. ಅವರು ಕಸ್ಟಮರು ಹೊಸೊಬ್ಬರು ಇರ್ಬೋದು, ಇವರು ಹೊಸೊಬ್ಬರು ಇರ್ಬೋದು. ಆ ಥರ ಅಂಥ ಸಿಚುವೇಷನಲ್ಲಿ ಏನಾದರೂ ಆಗಿರ್ಬೋದು. ಬಟ್ ಕಾಮನ್ ಆಗಿ 3 ತಿಂಗಳು ಆಗೋಯ್ತು ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ಸ್ಟಾಫಿಂದ ಯಾವ ಕಂಪ್ಲೇಂಟ್ಸು ಇರಲ್ಲ ನಮ್ಮ ಸ್ಟಾಫ್ ಕಡೆಯಿಂದ. ತುಂಬ ಚೆನ್ನಾಗಿದೆ. ಸೊ ಈ ಸರಿ ತುಂಬ ಇಟಾಲಿಯನ್ ಐಟಮ್ಸ್ ಬಂದಿದೆ. ಹೌದು, ಇಟಾಲಿಯನ್ ನೆಕ್ಲೆಸ್ಸು, ಸೊರೋಸ್ಕಿ ಸ್ಟೋನ್ಸ್ ಇರೋದು. ಇದು ತುಂಬ ಚೆನ್ನಾಗಿದೆ. ಮೇಲೆದು ಕಾಣ್ತಾ ಇದೆಯಾ ನಿನಗೆ? ಮೊಬೈಲ್ ಅಷ್ಟು ಮೇಲೆ ತನಕ ಹೋಗ್ತಾ ಇದೆಯಾ ತೋರಿಸೋದಕ್ಕೆ? ಇಲ್ಲ. ಮೇಲೆದು ಮತ್ತೆ ಹೆಂಗೆ ತೋರಿಸ್ತೀಯ? ಆಚೆ ಹೋಗ್ಬಿಟ್ಟು ತೋರಿಸ್ತೀನಿ. ಆಯಿತು. ನಾವೆಲ್ಲ 4.5 ಅಷ್ಟೇ. ಆಯ್ತಿಲ್ಲ ಸರ್. ಇಲ್ಲಿ ನಿಂತ್ಕೊಂಡ್ರೆ ಅಷ್ಟೇ ಕಾಣೋದು ನನಗೆ, ಅಲ್ಲಿವರೆಗೂ ಕೈ ಎತ್ಸಲ್ಲ. ಮೊಬೈಲ್ ಜಾಸ್ತಿ ಶೇಕ್ ಮಾಡಬೇಡ. ಶೇಕಿಂಗ್ ಆಗ್ತಾ ಇದೆ ಅಂತ ಕಂಪ್ಲೇಂಟ್ಸ್ನೂ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸೆಕ್ಷನ್. ಇದು ಹೊಸ ಐಟಮಾ? ಇದು ಡಿಫ್ರೆಂಟ್ ಐಟಮ್. ಲಾಸ್ಟ್ ವಿಡಿಯೋಲ್ಲಿ ಬಾಕ್ಸಲ್ಲಿತ್ತು ಇನ್ನೂ ಅವಾಗಲೇ ಜಸ್ಟ್ ಪಾಲಿಶಿಂದ ಬಂದಿತ್ತು. ಅದೇ ಐಟಮ್ ಇದು. ಇನ್ನು ಮೇಲ್ ಕೂಡ ಇದೆ. ಇನ್ನು ಮೇಲೆ ಇದೆ, ನಾನು ತೋರಿಸ್ಲಾ? ಟ್ರೈ ಮಾಡ್ತೀನಿ ಸರ್. ಹಾಂ, ಅದು ಯಾವುದಾದ್ರೂ ಟ್ರೈ ಮಾಡಿದರೆ ಯಾವ ಕೆಲಸ ಬೇಕಾದರೂ ಮಾಡ್ಬೋದು. ನನಗೆ ಬರಲ್ಲ ಅಂತ ಮನೇಲಿ ಕುಂತ್ಕೊಂಡ್ರೆ ಏನೂ ಬರಲ್ಲ. ಇದೆಲ್ಲನಾ ಆಗಿದೆಯಾ? ಓಕೆ, ಕ್ಲೀನಾಗಿ ತೋರಿಸು. ಅವರು ಸ್ಕ್ರೀನ್ಶಾಟಿಗೆ ಬರೋ ಥರ ತೋರಿಸ್ಬೇಕು. ನಾನು ತೆಗಿತೀನಿ, ನೀನು ಮಾತಾಡು. ಓಕೆ, ಸರ್ ನಿಮಗೂ ಸಿಗಲ್ಲ ಸರ್. ಆಚೆ ಹೋಗ್ಬಿಡ್ಲಾ? ಏನು ಬೇಡ, ಸಾಕು. ಇಷ್ಟು ಬಂದರೆ ಸಾಕು. ಇದು ಕುಂದನ್ ನೆಕ್ಲೆಸ್. ಒಂದು ಕೆಲಸ ಮಾಡೋಣ, ಇದಾದಮೇಲೆ ಆ ಮೇಲೆ ಇರೋದೆಲ್ಲ ಅಲ್ಲಿ ಟೇಬಲ್ ಮೇಲೆ ಇಟ್ಬಿಟ್ಟು ಮಾಡೋಣ. ಇವಾಗ ಲೇಟು ಆಗೋಯ್ತು, ಎಲ್ಲರೂ ಹುಡುಗರು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಇದು ಹಾಲೋ ಚೈನ್ಸ್ ಆವಾಗಲೇ ಗೋಲ್ಡ್ ತೋರಿಸ್ಲಿಲ್ವಲ್ಲ? ಇನ್ನು ಹಾಲೋ ಚೈನ್ಸ್ ತೋರಿಸಿಲ್ಲ, ಇವಾಗ ತೋರಿಸೋಣ. ಇದು ಸಿಲ್ವರಲ್ಲಿ ಇದೆಲ್ಲ ಇದ್ದಾವೆ. ಇದೆಲ್ಲ ಕೂಡ ಮಾಂಗಲ್ಯ ಚೈನ್ಸು, ಸಿಂಗಿಲ್ ಲೈನು, ಶಾರ್ಟ್ ಲೆಂತು, ಇದೆಲ್ಲ ಇನ್ನೂ ಇದ್ದಾವೆ ಒಳಗಡೆ. ಇಷ್ಟೇ ಅಲ್ಲ,
ಇನ್ನೂ ತುಂಬ ಇದ್ದಾವೆ. ಇದು ಹಾರ, ನಕಾಶ್ ವರ್ಕ್ ಹಾರ. ಸೊ ನಿಮ್ಗೆ ಯಾವುದಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಂಬರ್ ಮೇಲೆ ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ, ಕೆಳಗಡೆನೂ ಕೊಟ್ಟಿರ್ತೀನಿ. ಗ್ರೂಪ್ ಲಿಂಕು ಕೆಳಗಡೆ ಕೊಟ್ಟಿರ್ತೀನಿ. ಸರ್ ಇದು ಹೊಸ ಐಟಮ್ ಹೌದು, ತೋರಿಸ್ತೀನಿ. ಇದರಲ್ಲಿ ಇನ್ನೂ ಬಂದಿಲ್ಲ, ಅಲ್ಲಿ ಬಂದಾಗ ತೋರಿಸ್ತೀನಿ. ಇಲ್ಲಿದೆ ನೋಡಿ. ಇದು ತುಂಬ ಡಿಫ್ರೆಂಟ್ ಐಟಮ್ ಇದು. ಇರಲಿ ಮ್ಯಾಂಗೋ ಥ್ರೆಡ್ ನೆಕ್ಲೆಸ್. ಸೊ ಇದರಲ್ಲಿ ತುಂಬ ಕಲೆಕ್ಷನ್ ಇದ್ದಾವೆ. ನಾನು ಒಂದೊಂದೇ ಬರುತ್ತೆ ಇದರಲ್ಲಿ. ಇದು ನೋಡಿ, ಇದು ಸೂಪರಾಗಿದೆ. ನೆಕ್ಲೆಸ್ ಚೋಕರ್. ಓಕೆ. ಸೊ ಇದು ಆಯಿತು ಅನಿಸುತ್ತೆ. ಸರ್ ಇನ್ನೊಂದು ಸೆಕ್ಷನ್ ಇದೆ ಆ ಕಡೆ. ಬರ್ತೀನಿ. ನೀನು ಮಾಡೋ ಕೆಲಸ ನನಗೆ ನನ್ನ ಕೈಗೆ ಇಟ್ಬಿಟ್ಟು ಹೋಗ್ಬಿಟ್ಟಿದೀಯಾ. ಸೊ ಯಾಕೆ ಫೋನ್ ಈ ಥರ ಉಲ್ಟಾ ಇಟ್ಕೊಂಡಿದೀಯಾ? ನಾರ್ಮಲಿ ಈ ಕಡೆಗೆ ಬರಬೇಕಲ್ವ, ರೈಟ್ ಸೈಡಿಗೆ. ಅಷ್ಟೇನಾ? ಆಯಿತು. ಇದು ಕೂಡ ಇದು ಎರಡು, ಮೇಲೆ ಸಪ್ರೇಟು ಕೆಳಗಡೆ ಸಪ್ರೇಟು. ಓಕೆ. ಇದು ಹಾರಗಳು, ಡಿಫ್ರೆಂಟ್ ಹಾರ, ನೆಕ್ಲೆಸ್ಸು, ಲಾಂಗ್ ಹಾರ. ಓಕೆ. ಆಮೇಲೆ ಇದರಲ್ಲಿ 3 ಇದ್ದಾವೆ. ಕುಂದನ್ ಪೆಂಡೆಂಟ್ ಮತ್ತೆ ಮತ್ತು ಕೆಳಗಡೆ ಇರೋದು ಮೋಸನೈಟ್, ವಿಕ್ಟೋರಿಯನು. ಪಲ್ಸು ಎಲ್ಲ ಒರಿಜಿನಲ್ಲು. ಲಕ್ಷ್ಮಿ ಫುಲ್ಲು ಲಕ್ಷ್ಮಿ ಬಂದಿದೆ. ಆಮೇಲೆ ಪರ್ಲ್ಸ್ ಮೇಲ್ ಫ್ಲವರ್ಸ್ ಬಂದಿದೆ. ಓಕೆ, ವೆರಿ ಗುಡ್. ಇದು ಥ್ಯಾಂಕ್ ಯು. ಪರ್ಲ್ಸ್ ಮೇಲ್ ಕ್ರಿಸ್ಟಲ್ ಬೀಡ್ಸ್, ಬ್ಲೂ ಕಲರ್ ಕ್ರಿಸ್ಟಲ್. ಗೊತ್ತಾದರೆ ಹೇಳಬೇಕು. ಅದು ಪಲ್ಸ್, ಅದು ಪಲ್ಸ್ ಅಲ್ಲ, ಅದು ಸಣ್ಣದು ಗ್ಲಾಸ್ ಬೀಡ್ಸ್ ಅದು. ಪಲ್ಸ್ ಈ ಸೈಜ್ ಪಲ್ಸ್ ಎಷ್ಟಾಗುತ್ತೆ ಗೊತ್ತಾ ಪ್ರೈಸು? ಎಷ್ಟು ಸರ್? 1500 ರೂಪಾಯಿ 1 ಗ್ರಾಮ್. ಸೊ ಅದು ಕೊಡೋಕ್ಕಾಗಲ್ಲ, ಅಷ್ಟು ಸಣ್ಣ ಪಲ್ಸು ಸಿಲ್ವರಲ್ಲಿ. ಆಮೇಲೆ ಇದು ಮೆನ್ಸ್ ಚೈನ್ಸ್, ನೆಕ್ ಚೈನ್ಸು. ವುಮೆನ್ಸ್ದು ಕೂಡ ಇದ್ದಾವೆ ಈ ಸೈಡಲ್ಲಿ. ಲಾಸ್ಟಲ್ಲಿ ಇರೋದು ವುಮೆನ್ಸ್ದು. ಓಕೆ. ಆಮೇಲೆ ಚೋಕರ್ ಇದೆ ಸರ್, ತುಂಬ ಚೆನ್ನಾಗಿದೆ. 3D ಚೋಕರ್ ಮತ್ತು ಬೀಡ್ಸ್ ಎಲ್ಲ ಪಂಪ್ಕಿನ್ ಬೀಡ್ಸ್. 1 2 3 4 5 6 ಲೈನ್ಸ್. ಯಾಕೆ ಫೋಕಸ್ ಹುಡುಕ್ತಾ ಇರುತ್ತೆ ಫೋಕಸ್ಗೆ. ಓಕೆ. ನೋಡಿದ್ರಾ ವಿಡಿಯೋ ತೆಗಿಯೋದು ಎಷ್ಟು ಕಷ್ಟ ಅಂತ? ಹೌದು. ಇದು ಇಯರಿಂಗ್ಸ್ ಚೆನ್ನಾಗಿದೆ ಸರ್. ಎಸ್, ಗುಡ್. ಆಮೇಲೆ ಅವಲಕ್ಕಿ ಚೈನ್ ಇದೆ. ಆಮೇಲೆ ಇಲ್ಲಿ ಬೀಡ್ಸ್ ಚೈನ್ ತುಂಬ ಇದ್ದಾವೆ. ಇದೆಲ್ಲ ಕ್ರಿಸ್ಟಲ್ ಬೀಡ್ಸು. ಕ್ರಿಸ್ಟಲ್ಸ್. ಇದು ಬ್ಲೂ, ಗ್ರೀನ್, ಇದು ನೆವಿ. ಕಲರ್ಸ್ ಏನು ಹೇಳೋದು ಬೇಡ, ಅವ್ರಿಗೆ ಗೊತ್ತು. ಇದು ಬ್ಲ್ಯಾಕ್ ಥರ ಕಾಣುತ್ತೆ ಸರ್. ಏನು ಪರವಾಗಿಲ್ಲ. ಇಷ್ಟು ಇದರಲ್ಲಿ ಕ್ಲೀನಾಗಿ ಕಾಣ್ತಾ ಇದೆ. ಮಾಂಗಲ್ಯ ಚೈನ್ಗಳು ತುಂಬ ಇದ್ದಾವೆ ಇಲ್ಲಿ. ಇಷ್ಟಿದ್ದಾವೆ. ಓಕೆ. ಎಲ್ಲ ಡಿಸೈನ್ಸು ಇದ್ದಾವೆ. ಓಕೆ. ಮತ್ತು ಬ್ಲ್ಯಾಕ್ ಬೀಡ್ಸು. ಕರಿಮಣಿ ಸರಗಳು ಹೊಸದಾಗಿ ಮಾಡಿರೋದು, ಲಾಸ್ಟ್ ಮಂತ್ ಲಾಂಚ್ ಮಾಡಿರೋವು. ಅದೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದ್ದಾವೆ. ಬಟ್ ಸುಂಕದಗಟ್ಟೆಗೋಸ್ಕರ ನಾನು ಮೊದಲೇ ತೆಗೆದಿಟ್ಟಿದ್ದೆ ಒಂದು ಸ್ವಲ್ಪ. ಅದು ಇಲ್ಲಿ ಇದ್ದಾವೆ. ಕರಿಮಣಿ ಮಾಲೀಕ ಯಾರು ಗೊತ್ತಿಲ್ಲ. ಇದು ಡಬಲ್ ಲೈನು, ಇದು ಸಿಂಗಲ್ ಲೈನು. ಪೆಂಡೆಂಟ್, ಸ್ಟೋನ್ ಪೆಂಡೆಂಟ್ ಇದು. ಮತ್ತೆ ಕ್ರಿಸ್ಟಲ್ ಬೀಡ್ಸು. ಓಕೆ. ಕುಂದನ್ ಪೆಂಡೆಂಟ್ ಮತ್ತು ಡಬಲ್ ಲೈನ್ ಪರ್ಲ್ಸ್ ಚೈನು. ಓಕೆ. ಮತ್ತೆ ಕ್ರಿಸ್ಟಲ್ ಬೀಡ್ಸ್. ಈ ಕ್ರಿಸ್ಟಲ್ ಬೀಡ್ಸ್ಗೆ ಮಿಡಲಲ್ಲಿ ಕುಂದನ್. ಇದು ಬೇರೆ, ಇದು ಸ್ಪೆಷಲ್ ಐಟಮ್. ಇದು ಫಸ್ಟ್ ಟೈಮ್ ಮಾಡಿರೋದು. ಈ ಥರ ಗುಂಡುಗಳು ಕೊಟ್ಟು, ಆ ಥರ ಸೈಡಲ್ಲಿ ಮತ್ತೆ ನಕಾಶ್ ಬಾಲ್ಸ್ ಕೊಟ್ಟು ಮಾಡಿರೋದು ಸ್ಪೆಷಲ್ ಐಟಮ್. ಇನ್ನೂ ತುಂಬ ಇದ್ದಾವೆ, ಆ ಕಡೆ ಇದ್ದಾವೆ, ತೋರಿಸ್ತೀನಿ. ಆಮೇಲೆ ಇದು ಬಂದ್ಬಿಟ್ಟು ಡಬಲ್ ಲೇಯರ್. ಇದರಲ್ಲಿ ತುಂಬ ಇದ್ದಾವೆ, ಇನ್ನು ತುಂಬ ಡಿಸೈನ್ಸ್ ಇದ್ದಾವೆ. ಆಲ್ಮೋಸ್ಟ್ 30-40. ಇನ್ನೇನು ನಾಳೆ ಓಪನಿಂಗ್ ಅಂದರೆ ರಾತ್ರಿಗೆ ರೆಡಿಯಾಗಿ ಬಂದು ಹಾಗೆ ತಂದು ಇಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಅವಲಕ್ಕಿ ಚೈನ್ಗಳು ಇದ್ದಾವೆ. ಸಿಂಗಲ್ಲು ಸಿಗುತ್ತೆ, ಡಬಲ್ಲು ಸಿಗುತ್ತೆ, ಪ್ಲೇನ್ ಕೂಡ ಇದೆ. ಓಕೆ. ಆಮೇಲೆ ಇಲ್ಲಿ ಚೋಕರ್ಸು. ಇದು ಚೋಕರ್ ತುಂಬ ಇಷ್ಟ ಆಯಿತು ಸರ್, ಈ ಥರದ್ದು ನನಗೆ. ಓಕೆ. ನೆಕ್ಲೆಸ್ಸು.
ಇದು ಕುಂದನ್ ಚೋಕರ್, ಇದಕ್ಕೆ ಬೇರೆ ಪ್ರೈಸ್ ಆಗುತ್ತೆ. ಇದು ಕೆಳಗಡೆ ಇದು ಬೀಡ್ಸ್ ಬೇರೆ ಪ್ರೈಸ್ ಆಗುತ್ತೆ, ವೈಟ್ ಕಲರ್ ಬೀಡ್ಸ್. ಓಕೆ. ಇದು ಅಟ್ಯಾಚ್ ಮಾಡಿರೋದು, ಬೇಕಾದ್ರೆ ಬೇರೆದಕ್ಕೂ ಅಟ್ಯಾಚ್ ಮಾಡ್ಕೋಬೋದು. ಓಕೆ. ಇದನ್ನು ತೆಗೆದು ಇದಕ್ಕೆ ಅಟ್ಯಾಚ್ ಮಾಡ್ಕೋಬೋದಲ್ವಾ ಸರ್? ನೈಸ್. ಪರ್ಲ್ಸ್ ಮತ್ತು ಮಿಡಿಲಲ್ಲಿ ರೆಡ್ ಸ್ಟೋನ್. ಓಕೆ. ಬ್ಲ್ಯಾಕ್ ಬೀಡ್ಸು. ಬ್ಲ್ಯಾಕ್ ಬೀಡ್ಸು, ಇದು ಬ್ಲ್ಯಾಕ್ ಥ್ರೆಡ್ ಮೇಲ್ಗಡೆ ಇರೋದು ಚಿಕ್ಕದು ಬ್ಲ್ಯಾಕ್ ಥ್ರೆಡ್ ಚೌಕರು. ಸಿಂಪಲ್ ಅದು ಸಿಂಪಲ್, ತುಂಬ ಚೆನ್ನಾಗಿರುತ್ತೆ. ನೆಕ್ ಕರೆಕ್ಟಾಗಿ ನೆಕ್ ಕುಂತ್ಕೊಳ್ಳುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಇನ್ನೇನಿದೆ ಮೇಲೆ ಇದೆ. ಓಕೆ. ಹಾಂ, ಇದೇನು ಡಿಸೈನು ಫೋನಲ್ಲಿ ಕ್ಲೀನಾಗಿ ಕಾಣುತ್ತೆ, ನೋ ಪ್ರಾಬ್ಲಮ್. ಮುತ್ತಿನ ಹಾರ, ಇದು ಹಾರ ಮಧ್ಯದಲ್ಲಿ ಮುತ್ತು ಬಂದಿರೋದು. ಇದರಲ್ಲಿ ಅದು ತೋರಿಸ್ತೀನಿ. ಕ್ರಿಯೇಟಿವ್ ಆಗಿ ಮಾಡಿದ್ದೀರಾ ನೀವು, ಇದು ಯಾವತ್ತೂ ಇರಲಿಲ್ಲ, ಯಾವ ಸ್ಟೋರಲ್ಲೂ ಇರಲಿಲ್ಲ. ಇದು ಹೇಳಿದ್ದೀವಲ್ವಾ, ಬರ್ತೀನಿ, ಆ ಕಡೆನೂ ಬರ್ತೀನಿ, ಆ ಕಡೆದು ತೋರಿಸ್ತೀನಿ. ಇದು ಮುಗಿಸ್ಕೊಂಡು ಹೋಗೋಣ. ಓಕೆ ಸರ್. ಓಕೆ. ಇದು ತುಂಬ ಮೇಲೆ ಇರೋದ್ರಿಂದ ನಾವು ತೆಗಿಬೇಕಂದ್ರೂ ಒಂದು ಸ್ಟೂಲ್ ಹಾಕ್ಕೊಂಡು ತೆಗಿಬೇಕು ತೋರಿಸೋದಕ್ಕೆ. ಸೊ ಸ್ವಲ್ಪ ಏನಾದರೂ ಫೋನ್ ಶೇಕ್ ಆಗ್ತಾಯಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ. ಸರ್ ಇಲ್ಲಿದೆ ಸ್ಪೆಷಲ್ ಐಟಮ್. ಹಾಂ, ಇಲ್ಲಿ ಕೂಡ ಇದೆ. ಇಲ್ಲಿ ಮಾಡ್ತೀವಿ ಇಲ್ಲಿ ನೋಡಿ. ಹಂಗೆ ಫೋನ್ ಪೇ ಕೊಡ್ತೀನಿ, ಹಂಗೆ ಪೇಮೆಂಟ್ ಮಾಡಿಬಿಡಿ. ಹಾಂ. ಓಕೆ. ವಿಕ್ಟೋರಿಯನ್ ಇದು ವೆರಿ ಸ್ಪೆಷಲ್. ಇದು 3D ಐಟಮು. ಇದಂತೂ ಫೋಕಸ್ಗೆ ಬರಲ್ಲ, ಇದು ತುಂಬ ಕಷ್ಟಪಡಬೇಕು. ತುಂಬ ಡಿಸೈನ್ ಇದೆ ಇದರಲ್ಲಿ. ಹಾಂ, ನೋಡಿದಷ್ಟಿದೆ. ನಾವು ಕ್ಲೀನಾಗಿ ನೋಡೋದಕ್ಕೇ ನಿಮ್ಗೆ 1 ಅವರ್ ಆಗುತ್ತೆ. ಡಿಸೈನ್ ಇದೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ ಹಾರ. ನೋಡಿ ಹಾರ ಎಷ್ಟು ಚೆನ್ನಾಗಿದೆ, ಲೈಟ್ ವೆಯ್ಟೇ ಇಲ್ಲ. ಇದು ಹಾರ 71 ಗ್ರಾಮ್ಸ್ ಇದೆ, ಇದಷ್ಟೇ. ಹಾಂ, ನೋಡಿ ಅದು ಇನ್ನೊಂದು ಮಧ್ಯ ಮೇಲೆ ಇರೋದು ಗುಂಡು ಚೈನು. ಈ ಗುಂಡುಗಳು ತುಂಬ ಇದ್ದಾವೆ. ಒಂದೇ ಸತಿ ಎಷ್ಟು 100 ಗುಂಡು ಮಾಡಿದ್ದೀವಿ, ರೆಡ್ಡು ಗ್ರೀನು. ಆಮೇಲೆ ಇದೊಂದು ವೆರಿ ಯುನೀಕ್, ಓನ್ಲಿ 1 ಪೀಸ್. ಮತ್ತೆ ಬೇಕಂದ್ರೂ ಕೂಡ ಸಿಗಲ್ಲ. ಇದು ಆ್ಯಕ್ಚುಲಿ ಇದು ರೆಡಿ ಮಾಡಿ 3-4 ತಿಂಗಳಾಗಿದೆ. ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ಆವಾಗಲಿಂದ ಇದನ್ನು ಯಾರಿಗೂ ಕೊಡೋಕೆ ನನಗೆ ಮನಸ್ಸಾಗಲಿಲ್ಲ, ಹಾಗೇ ಇಟ್ಟಿದ್ದೆ. ಸೊ ಇಲ್ಲಿ ಹೊಸದಾಗಿ ಮಾಡ್ತಾಯಿದ್ದೀವಲ್ವ ಅಂತ ನಾವು ತಂದಿದ್ದೀನಿ ಇಲ್ಲಿಗೆ. ಇದು ಕೂಡ ತುಂಬ ಸ್ಪೆಷಲ್ ನೆಕ್ಲೆಸ್. ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ. ಮೋಸನೈಟ್ ಮತ್ತು ನಕಾಶ ವರ್ಕಿಗೆ ಮೋಸೋನೈಟು, ಅದು ಕಂಪ್ಲೀಟ್ ಹ್ಯಾಂಡ್ಮೇಡ್. ತುಂಬ ಚೆನ್ನಾಗಿದೆ. ಓಕೆ. ಇನ್ನು ಮೇಲೂ ಇದೆ. ಮೇಲೆ ನೋಡಿ ಹಾರ, ದೊಡ್ಡ ಹಾರ, ಚಿಕ್ಕದು ನೆಕ್ಲೆಸ್ ವರ್ಗು, ಹಾರದಿಂದ ನೆಕ್ಲೆಸ್ ವರ್ಗು ಫುಲ್ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಸಪ್ರೇಟ್. ಅದು ಒಂದು ಪೀಸ್ ಅಲ್ಲ, ಎಲ್ಲ ಸಪ್ರೇಟ್. ಅದು ಬೇರೆ ಅದು 4 ಪೀಸ್ ಇದೆ ಅದರಲ್ಲಿ. ಹೌದು. ಆಮೇಲೆ ಇದು ಹಾರ, ಇದು ಕೂಡ ತುಂಬ ಲೈಟ್ ವೆಯ್ಟ್. ಇದು ಇದೇ ಥರ, ಈ ಥರದ್ದೇ. ಇದೇ ಬ್ಯಾಚಲ್ಲದು. ಸೊ ಇದು ತುಂಬ ಲೈಟ್ ವೆಯ್ಟು. ಇದು ಗುಟ್ಟ ಪೂಸಲಲ್ಲಿ ನೆಕ್ಲೆಸ್ಸು ಇದೆ, ಹಾರನೂ ಇದೆ. ಆ್ಯಕ್ಚುಲಿ ಅದು ನೆಕ್ಲೆಸ್ ಅಲ್ಲ, ಅದು ಶಾರ್ಟ್ ಲೆಂತ್ ಬರುತ್ತೆ. ಮೇಲೆ ಇರೋದು ನವರತ್ನ ಇದೆ. ಈ ಫೋನಲ್ಲಿ ಕಾಣಲ್ಲ. ಆಯಿತು, ಓಕೆ, ಇದು ಮುಗೀತು. ಆಮೇಲೆ ನಮ್ಮ ಬಾಲಾಜಿ ನೋಡಿ, ಈ ಬಾಲಾಜಿನ ನೋಡಲೇಬೇಕು. ಆ್ಯಕ್ಚುಲಿ ಇಲ್ಲಿ ನನ್ನ ಪ್ಲ್ಯಾನೇ ಬೇರೆ ಇತ್ತು, ಮೇಲ್ಗಡೆ ಲೋಗೋ ಹಾಕಿ ಕೆಳಗಡೆ ಒಂದು ಚಿಕ್ಕದು ಫೋಟೋ ಯಾವುದಾದ್ರೂ ಇಡೋಣ ಅಂತ. ಬಟ್ ನಾವಿಲ್ಲಿ ಫೋಟೋ ಫ್ರೇಮ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀವಲ್ವಾ. ಆ ಫೋಟೋ ಫ್ರೇಮ್ಸಲ್ಲಿ ಎಲ್ಲದಕ್ಕಿಂತ ದೊಡ್ಡದು ಬಂದಿರೋದು ಇದೆ ನನಗೆ. ಸೊ ಇದನ್ನು ಇಲ್ಲಿ ಸುಮ್ಮನೆ ನೋಡೋಣ, ಟೆಸ್ಟ್ ಮಾಡೋಣ ಅಂತ ಇಟ್ಬಿಟ್ಟು ಹಂಗೆ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಇದು. ಸೊ ಯಾರಿಗಾದ್ರೂ ಬೇಕು ಅಂದರೆ ರೆಡಿ ಮಾಡಿ ಕೊಡ್ತೀನಿ. ಮತ್ತೆ ಒಂದು ವಾರ ಟೈಮ್ ಕೊಟ್ಟರೆ ಕೊಡ್ತೀನಿ. ಇದರದ್ದು ಪ್ರೈಸ್ ಬಂದು 72,000. ಹೌದು. ಹಾಂ, ಸೈಜ್ ಗೊತ್ತಾಗಲ್ಲ ಹಂಗೆ ನೋಡಿದರೆ. ನಾನು ಇಲ್ಲಿಂದ ಹೋಗಿ ತೊಗೊತೀನಿ, ಅಲ್ಲೇ ನೀನು ನಿಂತ್ಕೊಂಡ್ರೆ ಗೊತ್ತಾಗುತ್ತೆ. ಓಕೆ, ಆ ಸೈಜ್ ಇದೆ. ಓಕೆ. ಆಮೇಲೆ ಬೀಡ್ಸ್ ಕಲೆಕ್ಷನು ನೋಡಿ, ಎಲ್ಲ ಬೀಡ್ಸೂ ರೆಡಿ ಇರುತ್ತೆ ನಮ್ಮ ಹತ್ರ. ಇದರಲ್ಲಿ ನೀವು ಕಸ್ಟಮೈಸ್ಗಳು ಯಾವ್ದು ಬೇಕಾದರೂ ಕೂಡ ತಗೊಂಡು ಈ ಥರ ಮಾಡಿಕೊಡಿ ಅಂದರೆ 1 or 2 days ತಗೊಂಡು ಮಾಡಿಕೊಡ್ತೀವಿ.
ಎಲ್ಲ ಕಲರ್ ಬೀಡ್ಸು ಇದ್ದಾವೆ. ಈ ಕಲರ್ ಬೀಡ್ಸ್ ಆ್ಯಕ್ಚುಲಿ ಯಾವ ಸ್ಟೋರಲ್ಲೂ ಇಲ್ಲ. ಈ 3 ಕಲರು ಹೌದು ಹೌದು. ಇದೂ ಎಲ್ಲೂ ಇಲ್ಲ. ಇನ್ನೂ ಬರುತ್ತೆ, ಇನ್ನೂ ತುಂಬ ಬರೋದಿದೆ, ಇನ್ನೂ ತುಂಬ ಬಾಕ್ಸ್ಗಳಲ್ಲಿದ್ದಾವೆ. ಇಲ್ಲೆಲ್ಲ ಹಾಕಬೇಕು, ಇನ್ನೂ ಖಾಲಿ ಇದೆ. ಓಕೆ, ಇದೆಲ್ಲ ಸಿಂಗಲ್ ವುಮನ್ಸ್ ಚೈನ್ಸು ವೈಟ್ ಕಲರು, ಸಿಲ್ವರ್ ಅಲ್ಲ. ಹಾಂ ಎಲ್ಲ ಒಂದು ರಿಂಗ್ ಹಾಕಿಟ್ಟಿದ್ದಾರೆ. ಓಕೆ, ಇಲ್ಲಿ ಡಿಫ್ರೆಂಟ್ ಇದ್ದಾವೆ. ಇಲ್ಲೆಲ್ಲ ರಿಫ್ಲೆಕ್ಟ್ ಆಗುತ್ತೆ, ಇದು ಗ್ಲಾಸ್ ಇರೋದ್ರಿಂದ ವಿಡಿಯೋದಲ್ಲಿ. ಓಕೆ ಓಕೆ ಇದೆಲ್ಲ ಗುಂಡು, ಓಕೆ ಕುಂದನ್ ಗುಂಡು ಬಂದಿದೆ. ಹಾಂ ಓಕೆ ಓಕೆ. ಕೆಳಗಡೆ ಪಂಪ್ಕಿನ್ ಬೀಡ್ಸು. ಇದೇನು ಬೀಡ್ಸ್ ಸರ್ ಇದು? ಏನೇನೋ ವಿಚಿತ್ರವಾದ ಹೆಸರುಗಳು ಇರ್ತವೆ, ಟಕ್ ಅಂತ ಬರಲ್ಲ, ಅದು ನೋಡ್ಬಿಟ್ಟು ಹೇಳ್ತೀನಿ. ಓಕೆ ಸರ್, ಇದು ಚೆನ್ನಾಗಿದೆ. ಈ ಕಲರ್ ಇಷ್ಟ ಆಯಿತು. ಹೈಡ್ರೋ ಅದರದ್ದು ಹೆಸರು. ಹಾಂ, ಹೈಡ್ರೋ. ಓಕೆ, ಸೊ ಇನ್ನು ಬ್ಲೂ ಕಲರ್, ಗ್ರೀನ್ ಕಲರ್, ಪಂಪ್ಕಿನ್ ಬೀಜಲ್ಲೇ 3 ಕಲರ್ ಬಂದಿದೆ. ಆ ಕಡೆ ರೆಡ್ ಕೂಡ ಇದೆ. ರೆಡ್ ಹಾಂ ಸೈಜು ಬೇರೆ ಬೇರೆ. ಹೌದು, ಅದು ರೆಡ್ ಬಂದು ಒರಿಜಿನಲ್ ಅದು. ಇದಾ? ಹಾಂ, ಇದು ಕೂಡ ಒರಿಜಿನಲ್ಲೇ. ಇದು ಆನೆಕ್ಸು, ಇದು ಹೈಡ್ರೋ. ಡಿಫ್ರೆಂಟ್ ಒರಿಜಿನ್ ಇದೆಲ್ಲ. ಹಾಂ, ಅದರದ್ದು ಸಪ್ರೇಟ್ ಪ್ರೈಸ್ ಇರುತ್ತೆ. ಓಕೆ, ಒಂದು ಸತಿ ಇಲ್ಲಿಂದ ಅಂಗಡಿ ಒಂದು ಸತಿ ತೋರಿಸ್ಬಿಡೋಣ. ನಮ್ಮ ವಿಡಿಯೋಗ್ರಾಫರು ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಒಂದು ಒಳ್ಳೆ ಪ್ರೋಮೋ ಕೂಡ ರೆಡಿ ಮಾಡಿ ಕೊಟ್ಟಿದ್ದಾನೆ. ಪೋಸ್ಟ್ ಮಾಡಿ ಸರ್ ವಿಡಿಯೋ. ಹಾಂ, ಅದು ಕೂಡ ಕಲಿಸ್ಕೊಡ್ತೀನಿ ಇದರ ಜೊತೆಯಲ್ಲಿ. ಓಕೆ, ಆಯ್ತಲ್ವಾ ಬೀಡ್ಸು. ಆಮೇಲೆ ಇದೆಲ್ಲ ಬಂದು ಗಿಫ್ಟ್ ಐಟಮ್ಸು, ರಿಟರ್ನ್ ಗಿಫ್ಟ್ಸು. ಯಾರಿಗಾದರೂ ಕೊಡಬೇಕಂದ್ರೂ ಚಿಕ್ಕದು 150 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 150 ರೂಪಾಯಿಂದ ಆಲ್ಮೋಸ್ಟು 1,500-2,000 ತನಕನೂ ರಿಟರ್ನ್ ಗಿಫ್ಟ್ಸ್ ಐಟಮ್ಸು ಇದ್ದಾವೆ. ಇನ್ನೂ ಹೊಸದು ಬರೋದಿದೆ. ಒನ್ ವೀಕಲ್ಲಿ ಅದು ಕೂಡ ಎಲ್ಲ ಸ್ಟಾಕ್ ಮಾಡ್ತೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಗ್ಯಾರಂಟಿ ಕೊಡ್ತೀವಿ. ಓಕೆ, ಇಲ್ಲ ಈ ಸ್ಪೇಸ್ ಎಲ್ಲ ಕೂಡ ಗಿಫ್ಟ್ ಐಟಮ್ಸ್ಗೆ ಅಂತಲೇ ಬಿಟ್ಟಿದ್ದೀವಿ. ಇನ್ನೂ ರೆಡಿ ಆಗಬೇಕು, ಅಷ್ಟರೊಳಗಡೆ ಐಟಮ್ಸೂ ಬರುತ್ತೆ. ಇಲ್ಲಿ ಕೂಡ ಸ್ಪೇಸ್ ಬಿಟ್ಟಿದ್ವಿ ಬರೀ ಗಿಫ್ಟ್ ಐಟಮ್ಸ್ಗೆ ಅಂತಲೇ. ಹಾಂ ಹೌದು. ಆಮೇಲೆ ಒಳಗಡೆ ಇದ್ದಾವೆ. ಆಮೇಲೆ ಇದೆಲ್ಲ ಫೋಟೋ ಫ್ರೇಮ್ಸು, ದೇವ್ರದ್ದು. ನಾವು ಪೂಜೆ ರೂಮಲ್ಲಿ ಮನೆಯಲ್ಲಿ ಇಟ್ಕೊಳ್ಳೋದು ಎಲ್ಲ ಸೈಜು ಸಿಗುತ್ತೆ ನೋಡಿ. ಈ ಸ್ಮಾಲ್ ಸೈಜ್ ಇದು, ಈ ಸೈಜಿಂದ ಹಿಡಿದು ನಿಮಗೆ ದೊಡ್ಡದು ಅಂದರೆ ಅಲ್ಲಿ ಬಾಲಾಜಿ ತೋರಿಸಿದ್ವಲ್ಲ ನಾವು ಇಟ್ಟಿದ್ದೀವಿ, ಆ ಸೈಜು. ಇನ್ನೂ ದೊಡ್ಡದು ಬೇಕಂದ್ರೂ ಕೂಡ ಕೊಡ್ತೀವಿ. ಕಸ್ಟಮೈಸ್ಡ್ ಸೈಜಸ್, ನಿಮಗೆ ಯಾವ ಸೈಜ್ ಬೇಕು, ಯಾವ ದೇವ್ರು ಬೇಕು, ಸೈಜಸ್ ಅಂತೂ ಗ್ಯಾರಂಟಿ ಯಾವ ಸೈಜ್ ಬೇಕಾದರೂ ಬರುತ್ತೆ. ಕೆಲವೊಂದು ನಮಗೆ ಈ ಥರ ದೇವ್ರು ಬೇಕು ಅಂತ ಕೇಳೋರು ಇರ್ತಾರೆ, ಅದು ಚೆಕ್ ಮಾಡಿ ಹೇಳ್ತೀವಿ. ಆಗುತ್ತೆ ಅಂದರೆ ಖಂಡಿತ ಮಾಡಿಕೊಡ್ತೀವಿ. ರೆಡಿ ಇರೋದು ಇರುತ್ತೆ, ಇದರಲ್ಲಿ ನಿಮಗೆ ಯಾವುದು ಬೇಕು ಅಂದರೂ ಕೂಡ ಮಾಡಿಕೊಡ್ತೀವಿ. ಇದೆಲ್ಲ ಕೂಡ ಸ್ಮಾಲ್ ಗಿಫ್ಟ್ ಐಟಮ್ಸು, ರಿಟರ್ನ್ ಗಿಫ್ಟ್ಸ್ ಐಟಮ್ಸು ತುಂಬ ಇದ್ದಾವೆ. ಇನ್ನೂ ಬರೋದು ಕೂಡ ಇದೆ. ಇನ್ನೂ ಬರೋದು ಬಾಲಾಜಿ, ಲಕ್ಷ್ಮಿ, ಶಿವ ನೋಡಿ, ಚಿಕ್ಕದು ಶಿವ ಫ್ಯಾಮಿಲಿ ಇದೆ. ಶಿವ ಫ್ಯಾಮಿಲಿ, ಫ್ಯಾಮಿಲಿ. ಇದು ರಾಮ್ ಪರಿವಾರ, ಬಾಲಾಜಿ. ಸೊ ಈ ಥರ ತುಂಬಾ ಎಲ್ಲ ಇದ್ದಾವೆ. ಓಕೆ, ಮತ್ತು ಆ ಕಡೆ ಹೋಗೋಣ. ಬಾಲಾಜಿ ಚಿಕ್ಕ ಸೈಜ್ ಬಾಲಾಜಿ. ಹಾಂ, ಇದು ಬಂದು ಆ್ಯಂಟಿಕ್ ಫಿನಿಶು ಬಾಲಾಜಿ. ಇದು ಆ್ಯಂಟಿಕ್ ಫಿನಿಶು. ರೆಗ್ಯುಲರ್ ಫಿನಿಶ್ದು ತೋರಿಸ್ತೀನಿ. ರೆಗ್ಯುಲರ್ ಫಿನಿಶಲ್ಲಿ ಇದಕ್ಕೂ ಪ್ರೈಸಲ್ಲಿ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಹಾಂ ಓಕೆ, ಹಾಂ ಇಲ್ಲೇ ಇದೆ. ಇದು ಆ್ಯಂಟಿಕ್ಕು, ಇದು ವೈಟ್ ಕಲರು. ಹಾಂ, ಇದಕ್ಕೂ ಒಂದು 1,000-1,200 ಆ ಥರ ಡಿಫ್ರೆನ್ಸ್ ಇರುತ್ತೆ ಪ್ರೈಸಲ್ಲಿ. ಹನುಮಾನು, ಲಕ್ಷ್ಮಿ, ಗಣೇಶ, ಸರಸ್ವತಿ 3 ದೊಡ್ಡ ಸೈಜ್ ಇದು. ಹಾಂ, ಶಿವ, ಪಾರ್ವತಿ. ಏನು ಬೇಡ. ಓಕೆ, ಅದು ಹಿಂದುಗಡೆ ಹೌದು ಡಸ್ಟು ಇಷ್ಟು ಯಾವುದು ಆಗಬಾರ್ದು ಅಂತ ಇದರಲ್ಲಿ ಶೀಟ್ ಹಾಕಿದ್ದೀವಿ. ಈ ಶೀಟ್ ತೆಗೆದ್ರೆ ಗ್ಲಾಸ್ ಬರುತ್ತೆ. ಇದೆ, ಎಲ್ಲದಕ್ಕೂ ಗ್ಲಾಸ್ ಇರುತ್ತೆ. ಆಮೇಲೆ ಬಾಲಾಜಿ ಅಂತೂ ತುಂಬ ಇದ್ದಾವೆ. ಇದು ಡಿಫ್ರೆಂಟ್ ಪ್ಯಾಟ್ರನ್ ಇದು. ಓಕೆ, ಮಂಜುನಾಥ ಸ್ವಾಮಿ.
ಗಣೇಶ ತುಂಬ ಚೆನ್ನಾಗಿದೆ ಸರ್. ಕೃಷ್ಣ, ಗೋಕುಲ ಕೃಷ್ಣ, ಈ ಗಣೇಶನ. ಓಕೆ ಇದನ್ನು ತೋರಿಸಿದ್ರು ತುಂಬ ಚೆನ್ನಾಗಿದೆ. ಓಕೆ, ವೀರಭದ್ರ ಸ್ವಾಮಿ ಕೂಡ ಇದ್ದಾನೆ. ಯಾವ ಕಡೆ ಹೋದ್ರೂ ಲೈಟಿಂಗ್ ರಿಫ್ಲೆಕ್ಷನ್ ಆಗ್ತಾಯಿದೆ. ಓಕೆ, ಇನ್ನೇನಿದೆ? ಸೊ ಇದು ನಮ್ಮ ಶಾಪು. ಇಷ್ಟೆಲ್ಲ ಇದ್ದಾವೆ, ಇನ್ನೂ ಒಳಗಡೆನೂ ಇದ್ದಾವೆ ತುಂಬ. ಇದೆಲ್ಲ ತೋರ್ಸೋಕ್ಕಾಗಲ್ಲ. ಸಿಂಗಲ್ ವಿಡಿಯೋ ಎಲ್ಲೂ ಕಟ್ ಮಾಡಿಲ್ಲ. 50 ಮಿನಿಟ್ಸ್ ವಿಡಿಯೋ. ಇದಾದಮೇಲೆ ಇನ್ನೂ ಇದೆ, ಜಸ್ಟ್ ಒಂದು ಸತಿ ತೋರಿಸ್ಬಿಡ್ತೀನಿ. ನಾನು ಯಾಕೆ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾನು ಇಲ್ಲಿ ಕುಂತ್ಕೊಳ್ಳೋದಕ್ಕೆ ಆಫೀಸ್ ರೂಮ್ ಮಾಡ್ಕೊಂಡಿದ್ದೀನಿ, ಫೋಟೋಸ್ ತೆಗಿಯೋದಕ್ಕೆ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಮ್ಯಾಕ್ಸಿಮಮ್ ಟೈಮ್ ನಾನು ಇಲ್ಲೇ ಸ್ಪೆಂಡ್ ಮಾಡಬೇಕಲ್ವ, ಅದಕ್ಕೋಸ್ಕರ ಫೋಟೋಸು, ವೀಡಿಯೋಸು. ಆಮೇಲೆ ವೆಬ್ಸೈಟ್ ಒಂದು ರೆಡಿ ಮಾಡ್ತಾಯಿದ್ದೀವಿ. ಸೊ ವೆಬ್ಸೈಟ್ ರೆಡಿ ಆದಮೇಲೆ ಅದಕ್ಕೂ ಕೂಡ ಪ್ಲೇಸ್ ಬೇಕು, ಅದನ್ನು ಮೇಂಟೈನ್ ಮಾಡೋದಕ್ಕೆ ಅಂತ ಇಲ್ಲೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಆಮೇಲೆ ಇನ್ನೂ ನೋಡಿ, ಇನ್ನೂ ಎಷ್ಟು ಪ್ಲೇಸ್ ಇದೆ. ಈ ಪ್ಲೇಸಲ್ಲಿ ನಾವು ಇಲ್ಲಿ ವರ್ಕ್ಶಾಪ್ನ, ಅವೆನ್ಯೂ ರೋಡಲ್ಲಿ ಇರೋ ವರ್ಕ್ಶಾಪನ್ನು ಒಂದು ಅರ್ಧ ಜನರ ಹುಡುಗರನ್ನ ಇಲ್ಲಿ ಕೂರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ಪ್ಲೇಸ್ ಕೂಡ ಬಿಟ್ಕೊಂಡಿದ್ದೀವಿ. ಯಾಕೆಂದರೆ ನಾವು ಶೋರೂಮ್ ಇರೋ ಜಾಗದಲ್ಲೇ ಕೆಲಸ ಮಾಡಿದ್ರೆ ನಮಗೆ ಈಸಿ ಇರುತ್ತೆ ಎಲ್ಲ ಅಂತ ಈ ಥರ ಮಾಡಿದ್ದೀವಿ. ಸೊ ಇಷ್ಟು ಇದೆಲ್ಲ ಏನೇನಿದೆ ಬ್ರೀಫಾಗಿ ತೋರಿಸಿದ್ದೀವಿ. ಬಂದರೆ ಎಲ್ಲ ಕ್ಲೀನಾಗಿ ನೋಡ್ಕೋಬೋದು. ಬರೋಕ್ಕಾಗಲಿಲ್ಲ ಅಂದರೆ ಏನು ಮಾಡಬೇಕಮ್ಮ? ವಿಡಿಯೋ ಕಾಲ್ ಮಾಡಿ ಕ್ಲೀನಾಗಿ ತೋರಿಸ್ತಾರೆ. ಇಷ್ಟು ಏನು ತೋರಿಸಿದ್ದೀವಿ ಇದೆಲ್ಲ ಕೂಡ ಕ್ಲೀನಾಗಿ ಬೇಕಂದರೆ ನಿಮಗೆ ವಿಡಿಯೋ ಕಾಲಲ್ಲಿ ತೋರಿಸ್ತಾರೆ. ಫೋಟೋಸ್ ಇದ್ದರೆ ಫೋಟೋಸ್ ಕಳಿಸಿ ಅಂದರೆ ಫೋಟೋಸು ಕಳಿಸ್ಕೊಡ್ತಾರೆ. ಆಮೇಲೆ ಸರ್ ಮತ್ತೆ ಏನು ಬೇಕು ಸರ್? ಎಲ್ಲಿದ್ದರೂ ಕೂಡ ನಮ್ಮ ಅಂಗಡಿಯಲ್ಲಿ ಇದ್ದಂಗೆ ಲೆಕ್ಕ. ಸೊ ಆ ಥರ ಇರುತ್ತೆ ನಮ್ಮದು. ಸೊ ಇನ್ನೇನು ಹೊಸ್ದಾಗಿ ಏನು ಹೇಳೋದಿಲ್ಲ, ನಾನು ಬರೀ ಅಂಗಡಿ ಇಂಟ್ರಡಕ್ಷನ್ ಮಾಡೋಣ ಅಂತ ಮಾಡಿರೋದು ವಿಡಿಯೋ ಇದು. ಸೊ ಥ್ಯಾಂಕ್ ಯು. ಇಷ್ಟು 50 ನಿಮಿಷ ಮೇಲೆ ವಿಡಿಯೋ ಫಸ್ಟ್ ಟೈಮ್ ಮಾಡಿರೋದು, ಇಷ್ಟು ಉದ್ದ ವಿಡಿಯೋ. ಥ್ಯಾಂಕ್ ಯು ವಿಡಿಯೋ ಎಲ್ಲ ನೋಡಿರೋದಕ್ಕೆ. ಆಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಎಷ್ಟು ಕಾಮೆಂಟ್ಸು ಕೇಳಬೇಕಂದ್ರೂ ಎಲ್ಲ ಕೇಳಿ. ಆಲ್ಮೋಸ್ಟ್ ರಿಪ್ಲೈ ಮಾಡೋದು ನಾನೇ ಮಾಡ್ತಾಯಿರ್ತೀನಿ. ಯಾಕೆಂದರೆ ಕೆಲವೊಂದು ವಿಷಯಗಳು ಗೊತ್ತಿರಲ್ಲ. ಸೊ ಕಾಮೆಂಟ್ ಮಾಡಿದ್ರಂದರೆ ಡೈರೆಕ್ಟ್ ನನ್ನ ಹತ್ರ ಮಾತಾಡ್ದಂಗೆ ಲೆಕ್ಕ. ಇನ್ನೂ ಡೈರೆಕ್ಟಾಗಿ ಬೇಕಂದ್ರೂ ಕೂಡ ನನ್ನ ಹತ್ರ ಕೂಡ ಮಾತಾಡ್ಬೋದು. ಸೊ ನಂಬರ್ ಕೊಟ್ಟಿರ್ತೀವಿ ಮೇಲೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಗ್ರೂಪ್, ಹೊಸ ಗ್ರೂಪ್ ಇದು, ಹೊಸ ಬ್ರ್ಯಾಂಚು, ಹೊಸ ಗ್ರೂಪ್ ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಗ್ರೂಪಿಗೆ ಜಾಯ್ನ್ ಆಗಿ. ಗ್ರೂಪಲ್ಲಿ ರೆಗ್ಯುಲರ್ ಯಾವ ಥರ ನಮ್ಮ ಅದರ್ ಬ್ರಾಂಚಸ್ದು ಯಾವ ಥರ ಬರ್ತಾ ಇರುತ್ತೆ ಅದೇ ಥರ ಈ ಗ್ರೂಪಲ್ಲಿ ಕೂಡ ರೆಗ್ಯುಲರಾಗಿ ಬರ್ತಾ ಇರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಪ್ರಾಸೆಸ್ ಗೊತ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.